ಈ ಮಹಾಭಾರತ ಅಂದ್ರೆ ಏನು? ಎಲ್ಲಿಂದ ಸ್ಟಾರ್ಟ್ ಆಯ್ತಂತ? ಯಾಕೆ ನಾನು ಮಿಥಾಲಜಿ ಅಂತ ಕರಿಬಾರ್ದು ಅಂತ ಇದ್ದೀನಿ ಅಂತಂದ್ರೆ, ಈಗ ಎಕ್ಸ್ಕವೇಷನ್ ಅಲ್ಲಿ ರಾಮಸೇತು ಸಿಗ್ತಾ ಇದೆ. ಈಗ ದ್ವಾರಕಾ ಅಂತ ಬಂದಾಗ ಎಕ್ಸ್ಕವೇಷನ್ ಅಲ್ಲಿ ದ್ವಾರಕ ಸಿಗ್ತಾ ಇದೆ. ದೇವರು ಅಂದ್ರೆ ಏನು? ಶ್ರೀಕೃಷ್ಣನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರೋದು ಭಾಗವತ, ಶ್ರೀಕೃಷ್ಣನೇ ಎಕ್ಸ್ಪ್ಲೇನ್ ಮಾಡಿರೋದು ಭಗವದ್ಗೀತೆ. ಕೆಟ್ಟದ್ ಯೋಚನೆ ಮಾಡದೆ ಅಂತ ಕರ್ಮ, ಅದ್ರ ಬಗ್ಗೆ ಯೋಚನೆ ಮಾಡಿದ್ಮೇಲೆ ಮಾತಾಡದೆ ಅಂದ್ರೆ ಅದು ಇನ್ನೂ ದೊಡ್ಡ ಕರ್ಮ. ಅದ್ರ ಮೇಲೆ ಆಕ್ಷನ್ ತಗೊಂಡೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಕರ್ಮ. ನಾನ್ ಆಕ್ಷನ್ ತಗೊಳ್ಳೋ ಬದಲು ಬೇರೆಯವ್ರ ಕೈಯಲ್ಲಿ ಅದನ್ನ ತಗೊಳ್ಳೋ ಹಂಗ್ ಮಾಡ್ದೆ, ಮಾಟ ಮಂತ್ರ ಇದೆಲ್ಲ, Okay. ಅದು ಇನ್ನೂ ದೊಡ್ಡ ಕರ್ಮ. ಏನದು ನಿಷ್ಕಲ್ಮಶ ಪ್ರೀತಿ ಅಂದ್ರೆ ಏನು, ಹೇಗಿರುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಅದೇ ಹೆಸರು ಹೇಳಿದ್ರೆ ಅವನಿಗೆ ಅಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಅದೆಲ್ಲ ಅಂದ್ರೆ ಪ್ರೀತಿಯ ಪರಾಕಾಷ್ಠೆ. ಇನ್ನೇನಿರ್ಬೋದು ಪ್ರೀತಿಯ ಪರಾಕಾಷ್ಠೆ? ಈಗ ನನ್ನ ಪಾರ್ಟ್ನರ್ಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂತಂದ್ರೆ ಅಲ್ಲಿ ಪ್ರೀತಿ ಇಲ್ಲ ಅಂತ. ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಬಟ್ ನಾನು ಇನ್ನ ಹೆಂಗ್ ಬೇಕಾದ್ರೂ ನಡ್ಸ್ಕೊಳ್ತೀನಿ ಅಂದ್ರೆ ಅದು ಪ್ರೀತಿ ಅಲ್ಲ. ಲವ್ ಬಿಕೇಮ್ ವೆರಿ ಹಾರ್ಡ್ ವೆನ್ ಸಿಕ್ಸ್ ಬಿಕೇಮ್ ವೆರಿ ಈಸಿ ಅಂತ. ನಾನು ಸುಸೈಡ್ ಮಾಡ್ಕೋಬೇಕು ಅಂತಿದ್ದೆ ಬಟ್ ಇವಾಗ ಮಾಡ್ಕೊಳ್ಳೋದಿಲ್ಲ ಅಂತ. ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಮೇಕ್, ದಟ್ ಇಸ್ ದ ಡಿಫರೆನ್ಸ್ ದಟ್ ಐ ವಾಂಟೆಡ್ ಟು ಮೇಕ್. ಅದು ಇದರಿಂದ ಪರಿಪೂರ್ಣಗೊಂಡಿದೆ ಅಂತ ನನಗನ್ಸುತ್ತೆ. ರಾಮಾಯಣ ಹಾಗೂ ಮಹಾಭಾರತದ ಬಗ್ಗೆ ಯಾರು ತಾನೇ ಕೇಳಿಲ್ಲ, ಎಲ್ಲರೂ ಕೇಳಿದ್ದೀವಿ. ಆದರೆ ರಾಮಾಯಣ ಮಹಾಭಾರತದಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳನ್ನ ನಾವು ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಂಡಿದ್ದೇವೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ಚಿಕ್ಕ ವಯಸ್ಸಿನಿಂದಲೇ ರಾಮಾಯಣ ಹಾಗೂ ಮಹಾಭಾರತದಲ್ಲಿ ಹೇಳಿರ್ತಕ್ಕಂಥ ಸಾಕಷ್ಟು ವಿಚಾರಗಳನ್ನ ಪಾಲಿಸ್ಕೊಂಡು ಕವಿತೆಗಳನ್ನ ಬರೆಯುತ್ತಾ, ಬಹಳಷ್ಟು ಬುಕ್ಸ್ಗಳನ್ನ ಬರೆಯುತ್ತಾ, ಇವತ್ತು ಕರ್ನಾಟಕದಾದ್ಯಂತ ಲಕ್ಷಾಂತರ ಜನರುಗಳಿಗೆ ಅವರು ಕಲ್ತಿರ್ತಕ್ಕಂಥ ವಿಚಾರಗಳ ಬಗ್ಗೆ ತಿಳಿಸ್ತಾ ಜನರ ಜೀವನವನ್ನ ಈಸಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಜೀವನದಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂದ್ರೆ ಬಹಳಷ್ಟು ಜನರಿಗೆ ಸ್ಫೂರ್ತಿ ಕೂಡ ಆಗಿದ್ದಾರೆ. ಇವತ್ತಿನ ಕಾಲದಲ್ಲಿ ಕತೆಗಳೆಲ್ಲ ಔಟ್ಡೇಟೆಡ್, ಯಾರು ಹೇಳ್ತಾರೆ ಗುರು ಕತೆಗಳನ್ನ ಅಂತ ಯೋಚನೆ ಮಾಡೋರ್ಗೆ ಇವರು ಹೇಳ್ತಕ್ಕಂಥ ಕತೆಗಳನ್ನ ಕೇಳ್ತಾ ಇದ್ರೆ ಎಂಥವ್ರಿಗೂ ಕೂಡ ಒಂದ್ಸಲನಾದ್ರೂ ಇವ್ರು ಹೇಳೋ ಕತೆಗಳನ್ನ ಕೇಳಬೇಕು ಅಂತ ಅನ್ಸುತ್ತೆ. ಸೊ ತಡ ಮಾಡ್ದೇನೆ ಈ ಒಂದು ಎಪಿಸೋಡನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಾವು ಮಾಡ್ತಕ್ಕಂಥ ಎಲ್ಲ ಎಪಿಸೋಡ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನೋಡ್ತಾ ಇರ್ಬೋದು, ಕೇಳ್ತಾ ಇರ್ಬೋದು, ಕಲಿತಾ ಇರ್ಬೋದು ಅಂತ ಹೇಳ್ತಾ ಪ್ಲೀಸ್ ಎಂಜಾಯ್ ದಿಸ್ ಎಪಿಸೋಡ್ ವಿತ್ ಅಕ್ಷಯ್ ವಾಸು. ಇವರು ಕವಿತೆಗಳ ಸರ್ದಾರ. ಕರ್ನಾಟಕದಲ್ಲಿ ಲಕ್ಷಾಂತರ ಜನರ ಮನಸ್ಸನ್ನು ಗೆದ್ದಂಥ ವ್ಯಕ್ತಿ. ಅವರು ಹೇಳ್ತಕ್ಕಂಥ ಕತೆಗಳಿಗೆ ಫಿದಾ ಆಗಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳನ್ನ ಹುಡ್ಕೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ದಿ ಕಲಿಯುಗ್ ಶೋ ಪಾಡ್ಕಾಸ್ಟ್ನಲ್ಲಿದ್ದಾರೆ ವಾಸು ಅಕ್ಷಯ್ ಅವರು. ಸರ್, ವೆಲ್ಕಮ್ ಟು ದಿ ಕಲಿಯುಗ್ ಶೋ. ನಮಸ್ತೆ, ಥ್ಯಾಂಕ್ ಯು ಪದ್ದು. ಬಂದಿದ್ದು ಭಾಳ ಖುಷಿ ಆಯಿತು. ನೀವು ಪದ್ದು ಅಂತಾನೆ ಕರಿಬೋದು ನನಗೆ. ಎಲ್ಲರೂ ಕೂಡ ಅದೇ ಥರ ಕರೀತಾರೆ. ಸೊ ಇವತ್ತು ನಿಮ್ಮ ಬಗ್ಗೆ ಹಾಗೂ ನೀವು ಹೇಳ್ತಕ್ಕಂಥ ಸ್ಟೋರಿ ಬಗ್ಗೆ ಮಾತಾಡಬೇಕು, ಸಮಾಜದಲ್ಲಿ ಒಂದು ಕಾಳಜಿಯನ್ನು ಮೂಡಿಸ್ಬೇಕು, ಭಾಳಷ್ಟು ಜನರಿಗೆ ನೀವು ಹೇಳ್ತಕ್ಕಂಥ ಸ್ಟೋರಿನಲ್ಲಿರ್ತಕ್ಕಂಥ ಒಂದು ಪವರ್ ಬಗ್ಗೆ ತಿಳಿಸ್ಬೇಕು ಅಂಥೇಳಿ ನಾನು ನಿಮ್ಮನ್ನು ಇವತ್ತು ಒಂದು ಪಾಡ್ಕಾಸ್ಟ್ಗೆ ಇನ್ವೈಟ್ ಮಾಡಿದ್ದು. ವೆರಿ ಹ್ಯಾಪಿ ದಟ್ ಯು ಆರ್ ಹಿಯರ್ ಟುಡೇ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಇಟ್ ಇಸ್ ಮೈ ಪ್ಲೆಜರ್ ಟು ಬಿ ಹಿಯರ್. ಇಲ್ಲಿ ಬಂದು ನಿಮ್ಮ ಜೊತೆ ಮಾತಾಡ್ತಾ ಇರೋದು, ಕುತ್ಕೊಂಡು ನನ್ನ ಕತೆಗಳ ಬಗ್ಗೆ ಮಾತಾಡೋದು ಎರಡು ಖುಷಿ ತರುವಂಥ ವಿಚಾರ. ಎಸ್. ಸೊ ಹೇಗೆ ಈ ಸ್ಟೋರಿ ಟೆಲ್ಲಿಂಗಿಗೆ ನೀವು ಎಂಟ್ರಿ ಆಗಿದ್ದು ಹೇಗೆ? ಕತೆಗಳನ್ನ ಹೇಳಬೇಕು ಅನ್ನೋದು ಬಹಳ ಟೈಮಿಂದ ನನ್ನ ಮನಸ್ಸಲ್ಲಿತ್ತು. ಚಿಕ್ಕ ವಯಸ್ಸಿಂದ ಕತೆಗಳನ್ನ ಕೇಳ್ಕೊಂಡು ಬೆಳೆದಿದ್ದು. ಸೊ ಮಹಾಭಾರತದ ಕತೆಗಳನ್ನ ನಮ್ಮ ತಾಯಿಯವ್ರ ತಂದೆ, ನಮ್ಮ ತಾತ ನನಗೆ ಹೇಳ್ತಾ ಇದ್ರು. ನಾರಾಯಣನ ಬಗ್ಗೆ ಕತೆಗಳನ್ನ ಹೇಳ್ತಾ ಇದ್ರು, ವಿಷ್ಣುವಿನ ಅವತಾರಗಳ ಬಗ್ಗೆ ಕತೆಗಳನ್ನ ಹೇಳ್ತಾ ಇದ್ರು. ಅದನ್ನ ಕೇಳಿದಾಗ ನಮಗೆಲ್ಲ ಖುಷಿ ಆಗೋದು. ಸೊ ಈಗ ಕತೆ ಹೇಳೋ ಪಂಗಡ ಕಡಿಮೆ ಆಗ್ಬಿಟ್ಟಿದೆ. ಸೊ ಬೆಳೀತಾ ಬೆಳೀತಾ ಒಂದು ಇಂಜಿನಿಯರಿಂಗ್ ನ ಕಂಪ್ಲೀಟ್ ಮಾಡಿ ಹೊರಗಡೆ ಬಂದ ಮೇಲೆ, ಕಷ್ಟಗಳು ಅನ್ನೋದು ಸ್ಟಾರ್ಟ್ ಆದ್ಮೇಲೆ, ಕಷ್ಟಗಳು ಅನ್ನೋದು ನೋಡೋಕ್ ಶುರು ಆದ್ಮೇಲೆ, ಯಾರಾದ್ರೂ ಕತೆ ಹೇಳೋರು, ಸಮಾಧಾನ ಮಾಡೋರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಮನ್ಸಿಗೆ ತುಂಬಾ ಅನ್ಸೋದು. ಆ ಸಂದರ್ಭದಲ್ಲಿ ನಾನು ಯಾರಿಂದ ಏನು ಕತೆಗಳನ್ನ ಕೇಳಬೇಕು ಅಂತಿದ್ನೋ ಅದನ್ನ ನಾನು ಎಲ್ಲದ್ರಿಂದ ಹೊರಗಡೆ ಬಂದ ಮೇಲೆ ಹೇಳಬೇಕು ಅನ್ನೋ ಆಸೆ ಹುಟ್ಟಿತು. ಸರಿ, ಕತೆ ಹೇಳೋರು ಇಷ್ಟೊಂದು ಜನ ಇದಾರೆ ಅನ್ಬೇಕಾದ್ರೆ ನನ್ನ ಕತೆಗಳಿಂದ ಏನು ವ್ಯತ್ಯಾಸ ಆಗುತ್ತೆ ಅಂತ ಅನ್ಕೊಂಡು ನಾನು ಸುಮಾರು ದಿನ ಮಾಡಿರ್ಲಿಲ್ಲ. ಇದ್ರ ಮಧ್ಯೆ 2015ರಿಂದ ಇಂಗ್ಲಿಷಲ್ಲಿ ಕವಿತೆಗಳನ್ನ ಬರೀತಾ ಇದ್ದೆ. ಅದಕ್ಕೆ ಒಳ್ಳೆ ರೀಚ್ ಇತ್ತು. 2022ರಲ್ಲಿ ಕನ್ನಡದಲ್ಲೇ ಕವಿತೆಗಳನ್ನ ಬರೆಯೋಕೆ ಶುರು ಮಾಡಿದೆ. ಅದಕ್ಕೂ ಬಹಳ ಒಳ್ಳೆ ರೀಚ್ ಸಿಕ್ತು. ಕತೆಗಳು ಹೇಳಬೇಕು ಅನ್ನೋದು ಮನ್ಸಲ್ಲಿ ಇದ್ದಿದ್ರಿಂದ ಒಂದು ಮಾತಿದೆ, ಏನಾದ್ರೂ ನೀವು ಯೋಚನೆ ಮಾಡ್ತಾ ಇದ್ದು ಅದು ನಿಮಗೆ ನಿದ್ದೆ ಕೊಡ್ತಾ ಇಲ್ಲ ಅಂತಂದ್ರೆ, ಅದ್ರ ಬಗ್ಗೆ ಯೋಚನೆ ಮಾಡದೆ ನಿದ್ದೆ ಮಾಡೋಕ್ ಸಾಧ್ಯನೇ ಇಲ್ಲ ಅಂತಂದ್ರೆ ಅದನ್ನ ಮಾಡ್ಬಿಡ್ಬೇಕಂತೆ, ನಿದ್ದೆನಾದ್ರೂ ಚೆನ್ನಾಗಿ ಮಾಡೋದಕ್ಕೆ ಅಂತ. ಸೊ ಹಿಂದಿನ ವರ್ಷ ಏಪ್ರಿಲ್ ಅಲ್ಲಿ ನಾನು ಕತೆ ಹೇಳೋಕೆ ಶುರು ಮಾಡಿದೆ. ಅನ್ನಿಸ್ತಾ ಇತ್ತು ಎಲ್ಲರೂ ಹೇಳಿದ್ದಾರೆ, ಆದ್ರೆ ನಾನ್ ಕತೆ ಹೇಳಿಲ್ಲ,
ಅದು ಸ್ಪೆಷಾಲಿಟಿ ಅಂತ. ಸೊ ಕತೆ ಹೇಳೋಕೆ ಶುರು ಮಾಡಿದೆ. ಬಹಳ ಕಡಿಮೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಪೇಜ್ ಟುಕ್ ವೆರಿ ವೆಲ್, ಪೇಜ್ ಟುಕ್ ವೆರಿ ಗುಡ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಜನ ಇಷ್ಟಪಟ್ಟರು, ಪ್ರೀತಿಸಿದ್ರು. ಒಂದಷ್ಟು ದೊಡ್ಡ ವಿಡಿಯೋಗಳನ್ನ ಮಾಡಿದೆ, ಅದಕ್ಕೆ ಈಗಲೂ ಕಮೆಂಟ್ಸ್ ಬರುತ್ತೆ. ಈ ಸೂಸೈಡ್ ಮಾಡ್ಕೋಬೇಕು ಅಂತಿರೋರು, ಡಿಪ್ರೆಷನ್ ಇಲ್ಲಿರೋರು, ಅವ್ರುಗಳೆಲ್ಲ ಕಂಟಿನ್ಯೂಸ್ ಆಗಿ ಕಮೆಂಟ್ ಮಾಡ್ತಾ ಇರ್ತಾರೆ, ಮೆಸೇಜ್ಗಳು ಹಾಕ್ತಾ ಇರ್ತಾರೆ. ಸೊ ನಾನು ಸೂಸೈಡ್ ಮಾಡ್ಕೋಬೇಕು ಅಂತಿದ್ದೆ, ಬಟ್ ಇವಾಗ ಮಾಡ್ಕೊಳ್ಳೋದಿಲ್ಲ ಅಂತ. ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಮೇಕ್, ದಟ್ ಇಸ್ ದ ಡಿಫ್ರೆನ್ಸ್ ದಟ್ ಐ ವಾಂಟೆಡ್ ಟು ಮೇಕ್. ಅದು ಇದರಿಂದ ಪರಿಪೂರ್ಣಗೊಂಡಿದೆ ಅಂತ ನನಗನ್ಸುತ್ತೆ. ಕತೆ ಹೇಳೋದು ನನಗೆ ಇಷ್ಟ ಆಗಿರೋದ್ರಿಂದ ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು. ಬಹಳ ಖುಷಿ ಆಯ್ತು ಕೇಳಿ. ಸೊ ಇವಾಗ ನಾವು ಇವತ್ತು ಒಂದು ಮಹಾಭಾರತದ ಬಗ್ಗೆ, ಮಹಾಭಾರತದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನಮ್ಮ ಜೀವನದಲ್ಲಿ ನಡ್ತಕ್ಕಂಥ ಘಟನೆಗಳಿಗೆ ಯಾವ ರೀತಿ ನಾವು ಹೋಲಿಕೆ ಮಾಡ್ಬೋದು, ಹಾಗೇನೆ ನಮ್ಮ ಜೀವನನ ಯಾವ ರೀತಿ ನಾವು ಸುಲಭ ಮಾಡ್ಕೋಬೋದು ಸೊ ಅಂತ ಮಾತಾಡ್ತಾ ಹೋಗೋಣ. ಮಹಾಭಾರತ ಅಂತಕ್ಕಂಥ ಒಂದು ಮಹಾಕಾವ್ಯದ ಬಗ್ಗೆ ಮಾತಾಡೋದೇ ಒಂದು ದೊಡ್ಡ ಒಂದು ಪುಣ್ಯ ಅಂತಾನೆ ಹೇಳ್ಬೋದು ನಾವು ಮಾಡಿರ್ತಕ್ಕಂಥದ್ದು. ಸೊ ಅದನ್ನ ಕೇಳೋದು ಕೂಡ ನಾವು ಮಾಡಿರ್ತಕ್ಕಂಥ ಒಂದು ಪುಣ್ಯ ಅಂತಾನೆ ಹೇಳ್ಬೋದು. ಸೊ ಮೊದಲನೇದಾಗಿ ನಾನು ಏನು ಕೇಳಬೇಕು ಅನ್ಕೋತೀನಿ ಅಂದ್ರೆ, ಈ ಮಹಾಭಾರತ ಅಂದ್ರೆ ಏನು, ಎಲ್ಲಿಂದ ಬಂತು, ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತಂತ? ಸೊ ಬೇಸಿಕಲಿ ಮಹಾಭಾರತ ಮತ್ತು ರಾಮಾಯಣದ ಬಗ್ಗೆ ಮಾತಾಡಬೇಕಾದ್ರೆ ನಾವು ಮೈಥಾಲಜಿ ಅಂತ ಕರಿತೀವಿ, ಮಿತ್ ಅಂತ ಕರಿತೀವಿ. ಓಕೆ. ಒಂದು ನಾನು ಯಾವಾಗಲೂ ಮಾತಾಡೋದೇನು ಅಂತಂದ್ರೆ, ಅದು ಮಿತ್ ಅಲ್ಲ, ಮೈಥಾಲಜಿ ಅಲ್ಲ, ಅದು ನಮ್ಮ ಪೂರ್ವಜರ ಕಥೆಗಳು, ನಮ್ಮ ಹಿಂದೆ ಇದ್ದವರ ಕಥೆಗಳು. ಓಕೆ. ಆ ಥರ ನಾವು ತಗೊಂಡಾಗ ಅದನ್ನ ಸ್ಟೋರಿ ಥರ ಅನ್ಕೊಳ್ಳೋದಿಲ್ಲ. ಒಬ್ರು ಈ ಥರ ಬದುಕು ಹೋಗಿದ್ದಾರೆ, ಅವ್ರು ನಮ್ಗೊಂದಷ್ಟು ಕಲ್ಸಿ ಹೋಗಿದ್ದಾರೆ, ಅದರಿಂದ ಕಲ್ತ್ಕೊಳ್ಳೋದು ಬಹಳಷ್ಟಿದೆ ಅಂತ. ಮಹಾಭಾರತ ಮತ್ತೆ ರಾಮಾಯಣ ಎರಡೂ ಅಂತ ಬಂದಾಗ್ಲೂ ಅದು ಎರಡೂ ಬಂದ ಮೇಲೆ, ವೇದವ್ಯಾಸರು ಮಹಾಭಾರತ ಬಂದ ಮೇಲೆ, ವಾಲ್ಮೀಕಿಯವರು ರಾಮಾಯಣ ಬರೆದ ಮೇಲೆ, ಬಹಳಷ್ಟು ದೇಶದವರು, ಬಹಳಷ್ಟು ಪಂಗಡದವರು ಅದನ್ನ ರೀಟ್ರೇಟ್ ಮಾಡಿ ಬರ್ದಿದ್ದಾರೆ. ಮಹಾಭಾರತದ್ದೇ ಎಷ್ಟೋ ವರ್ಷನ್ಗಳಿವೆ, 300-350 ವರ್ಷನ್ ಇದೆ. ತಮಿಳವ್ರು ಬರ್ದಿರೋದು, ರಾಮಾಯಣದ್ದು ಅಷ್ಟೇ. ಸೊ ಏನಾಗುತ್ತೆ, ಪ್ರತಿ ಸರಿ ಒಬ್ರು ಬರ್ದಾಗ ಅದರದ್ದು ವ್ಯಾಖ್ಯಾನ, ಅದರದ್ದು ಡಿಸ್ಕ್ರಿಪ್ಷನ್, ಅದನ್ನ ನೋಡೋ ರೀತಿ, ಸ್ಟೋರಿ ಆರ್ಕ್, ಕ್ಯಾರೆಕ್ಟರ್ ಆರ್ಕ್ ಬದಲಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಶಕುನಿ ಬಗ್ಗೆ ಮಾತಾಡಬೇಕು ಅಂತಂದಾಗ, ಒಂದು ಕಡೆ ಶಕುನಿ ತನ್ನ ತಂಗಿಯನ್ನ ಮೋಸದಿಂದ ಮದುವೆ ಮಾಡ್ಕೊಂಡ್ರು, ಕುರುಡನಿಗೆ ಕೊಟ್ರು ಅನ್ನೋದಕ್ಕೆ ಜಿದ್ದು ತೀರ್ಸ್ಕೊಳ್ತಾನೆ ಅಂತ ಒಂದ್ ಕಡೆ ಇದ್ರೆ, ಇನ್ನೊಂದು ಕಡೆ ಅವನ್ ತಂದೆ ಅಣ್ಣ ತಮ್ಮಂದ್ರನ್ನೆಲ್ಲ ಜೈಲಿಗೆ ಹಾಕಿದ್ರು ಮೋಸದಿಂದ, ಸತ್ ಹೋದ್ರು, ಆಗ ಆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಶಕುನಿ ಹಾಗಾದ ಅಂತ ಇದೆ. ಸೊ ಮಹಾಭಾರತ ಅನ್ನೋದು 1,00,000 ಶ್ಲೋಕಗಳಿರುವಂತ, ಅದಕ್ಕೂ ಹೆಚ್ಚು ಶ್ಲೋಕಗಳಿರುವಂತಹ ಪುಸ್ತಕ. 25,000 ಮೇನ್ ಕತೆ ಆದ್ರೆ ಶ್ಲೋಕಗಳು, ಇನ್ನು 75,000 ಉಪಕಥೆಗಳಲ್ಲಿ ಹುಟ್ಕೊಳ್ಳುತ್ತೆ. ಈ ವೇದವ್ಯಾಸರು ಮಹಾಭಾರತ ಎಲ್ಲ ಆದ್ಮೇಲೆ ವೇದವ್ಯಾಸರಿಗೆ ಬಂದು ಬ್ರಹ್ಮ ಹೇಳ್ತಾನಂತೆ, ಮಹಾಭಾರತ ನೀನು ವಿಟ್ನೆಸ್ ಮಾಡಿದ್ಯಾ, ಕುರುಕ್ಷೇತ್ರ ಎಲ್ಲ ನೋಡಿದ್ಯಾ, ಸೊ ಅದನ್ನ ಬರಿ ಅಂತ, ಅದರಿಂದ ಮುಂದೆ ಹೆಲ್ಪ್ ಆಗತ್ತೆ ಅಂತ. ಸೊ ವೇದವ್ಯಾಸರು ಬರಿಬೇಕು ಅಂತ ಕುತ್ಕೊಂಡಾಗ ಯಾರ ಕೈಲಿ ಬರ್ಸೋದು, ಇಂಥ ಮಹಾಕಾವ್ಯನ ಯಾರು ಬರೆಯೋಕ್ ಸಾಧ್ಯ ಅಂತಂದಾಗ ಗಣೇಶನ ಬಗ್ಗೆ ಅವ್ರಿಗೆ ಹುಟ್ಟುತ್ತೆ. ಓಕೆ, ಗಣೇಶ ವಿಘ್ನ ವಿನಾಶಕ, ಅವನಿಗಿಂತ ಜ್ಞಾನಿ ಇನ್ಯಾರು, ಅವನ ಕೈಲಿ ಬರ್ಸೋಣ ಅಂತ ಹುಟ್ಟುತ್ತೆ. ಸೊ ಗಣೇಶನ ಆಹ್ವಾನ ಮಾಡಿದಾಗ ಗಣೇಶ ಬರ್ತಾರೆ, ಬಂದು ಆಯ್ತು ಬರಿತೀನಿ, ಆದ್ರೆ ಅದೊಂದೊಂದು ಕಂಡೀಷನ್ ಇದೆ. ಎಲ್ಲಾದ್ರೂ ನೀನು ಹೇಳ್ತಾನೆ ಹೋಗ್ಬೇಕು, ನಾನು ಬರಿತಾನೆ ಹೋಗ್ತೀನಿ, ಎಲ್ಲಾದ್ರೂ ನೀನು ನಿಲ್ಸಿದ್ರೆ ನಾನು ಇಮಿಡಿಯೇಟ್ಲಿ ನಿಲ್ಸಿ ಹೊರಟೋಗ್ತೀನಿ ಅಂತ ಅನ್ನತ್ತೆ. ಸೊ ಹಿಸ್ಟ್ರಿ ನಾವು ಇರೋ ಪ್ರಕಾರ 3 ವರ್ಷ ತಗೊಳ್ತಂತೆ ಗಣೇಶನಿಗೆ ಮಹಾಭಾರತ ಬರೆಯೋದಕ್ಕೆ. ಸೊ ಅದಕ್ಕೆ ವೇದವ್ಯಾಸರು ಮರಳಿ ಇನ್ನೊಂದು ಕಂಡೀಷನ್ ಹಾಕ್ತಾರೆ, ಸೇಫ್ ಆಗಿರ್ಬೇಕಲ್ವಾ. ಎಲ್ಲೋ ಒಂದ್ ಕಡೆ ನಾನು ಯೋಚನೆ ಮಾಡಿ ನಿಲ್ಲಿಸ್ಬಿಟ್ರೆ ಗಣೇಶ ಹೊರಟೋಗ್ತಾನೆ. ಸೊ ಆಯ್ತು, ನಾನು ಹೇಳೋದು ನಿಲ್ಸೋದಿಲ್ಲ, ಹಾಗೇನೆ ನೀನು ಬರಿಬೇಕಾದ್ರೆ ಪ್ರತಿ ಸೆಂಟೆನ್ಸ್ನೂ ಅರ್ಥ ಮಾಡ್ಕೊಂಡು ಅರ್ಥ ಆದ್ಮೇಲೆ ಮಾತ್ರ ಬರಿಬೇಕು ಅಂತ ಕಂಡೀಷನ್ ಹಾಕ್ತಾರೆ. ಸರಿ ಅಂತ ಗಣೇಶ ಒಪ್ಕೊಂಡು ಕುತ್ಕೊಳ್ತಾನೆ. ಬರಿಬೇಕು 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 ಹೇಳ್ತಾ ಹೋಗ್ಬೇಕು ಅಂದಾಗ ಎಲ್ಲೋ ಒಂದ್ ಕಡೆ ತಪ್ಪು ಹೋಗ್ತಾ ಇದೆ ಅಂತಂದಾಗ ಎಲ್ಲೋ ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಹಾಕ್ಬಿಡೋರಂತೆ. ಆಗ ಗಣೇಶ ಟೈಮ್ ತಗೊಂಡಾಗ ಯೋಚನೆ ಮಾಡ್ಬಿಟ್ಟು ಮಿಕ್ಕಿದ್ ಹೇಳೋಕ್ ಶುರು ಮಾಡೋರಂತೆ. ಇದು ಹೀಗೂ ಹೇಳ್ತಾರೆ. ಬರಿತಾ ಬರಿತಾ ಈ ಶಾಹಿ ಖಾಲಿ ಆಗೋಗುತ್ತಂತೆ. ಅವಾಗ ಗಣೇಶ ಒಂದು ದಂತನ ಮುರಿದು ಬರೆಯೋಕ್ ಶುರು ಮಾಡ್ತಾನೆ. ಅದಕ್ಕೆ ಏಕದಂತ ಬಂತ ಬರೆದಂದಿದೆ ಅಂತಾನೂ ಇದೆ. ಹೇಳಿದ್ನಲ್ಲ ವರ್ಷನ್ಸ್ ಇದೆ ಅಂತ, ಇದೇ ತರ ಸಿಕ್ಕಾಪಟ್ಟೆ ವರ್ಷನ್ಗಳು ಸಿಗ್ತವೆ. ಬಟ್ ವೇದವ್ಯಾಸರು ಈ ತರ ಬರೆದಿದ್ದು, ಬ್ರಹ್ಮ ಬಂದು ಹೇಳಿದ್ದಕ್ಕೆ ಗಣೇಶನ್ ಕೈಲಿ ಬರ್ಸಿದ್ದು ಮಹಾಭಾರತ ಅನ್ನೋದಿದೆ. ಸೊ ಮಹಾಭಾರತ ನಾವು ಎಲ್ಲಿ ಶುರು ಮಾಡ್ತೀವಿ, ಗಂಗೆಯಿಂದ, ಭೀಷ್ಮರಿಂದ, ಶಾಂತನುವಿಂದ ಶುರು ಮಾಡ್ತೀವಿ. ಬಟ್ ಅದು ದುಷ್ಯಂತ ಶಕುಂತಲೆವರೆಗೂ ಹೋಗುತ್ತೆ, ಅವ್ರಿಗೆ ಹುಟ್ಟಿದ ಭರತನಿಂದ ಹೋಗುತ್ತೆ. ಸೊ ಆ ತರ ಅಲ್ಲಿಂದ ಮಹಾಭಾರತ ಶುರು ಆಗೋದು. ಅಂದ್ರೆ ಇವಾಗ ವ್ಯಾಸರು ಬರ್ದಿದ್ದಾರೆ ಅಂತ ಹೇಳ್ತಾರಲ್ವಾ, ಸೊ ಅವ್ರು ಬರ್ದಿದ್ ಯಾವಾಗ ಅಂತ? ವೇದವ್ಯಾಸರು ಅದೇ ಕುರುಕ್ಷೇತ್ರ ಎಲ್ಲ ಮುಗಿದ ಮೇಲೆ, ಮಹಾಭಾರತದ ಏನಾಗತ್ತೆ, ಸೊ ಎಲ್ಲವೂ ಮುಗಿದ ಮೇಲೆ ಅವರು ಕೂತಿದ್ದಾಗ ಬ್ರಹ್ಮ ಬಂದು ಹೇಳೋದು ಅಂತ.
ಸೊ ಶ್ರೀಕೃಷ್ಣ ಇದ್ದಿದ್ದು ಸುಮಾರು 7,000 ವರ್ಷಗಳ ಹಿಂದೆ ಅಂತ ಹೇಳ್ತಾರೆ. ನಾವು ಯಾಕೆ ನಾನು ಮಿಥಾಲಜಿ ಅಂತ ಕರಿಬಾರ್ದು ಅಂತ ಇದ್ದೀನಿ ಅಂತಂದ್ರೆ, ರಾಮಾಯಣ ಅಂತ ಬಂದಾಗ ಈಗ ಎಕ್ಸ್ಕವೇಷನ್ ಅಲ್ಲಿ ರಾಮಸೇತು ಸಿಗ್ತಾ ಇದೆ, ಕರೆಕ್ಟ್. ಈಗ ದ್ವಾರಕಾ ಅಂತ ಬಂದಾಗ ಎಕ್ಸ್ಕವೇಷನ್ ಅಲ್ಲಿ ದ್ವಾರಕಾ ಸಿಗ್ತಾ ಇದೆ. 12 ಯೋಜನೆಗಳು ಅಂತಾರೆ ದ್ವಾರಕಾ, ಅಷ್ಟು ವಿಸ್ತಾರದಲ್ಲಿ ಇತ್ತು ಅಂತ. ಕರೆಕ್ಟ್ ಆಗಿ ಅಳತೆ ಮಾಡ್ಕೊಂಡು ಹೋದ್ರೆ ಮಹಮ್ಮದ್ ಅನ್ಸುತ್ತೆ ಅದನ್ನ ಮಾಡ್ತಾ ಇರೋರು, ನನಗೆ ಕರೆಕ್ಟ್ ಆಗಿ ಅವ್ರ ಹೆಸರು ಗೊತ್ತಿಲ್ಲ. ಸೊ ಮಾಡ್ಕೊಂಡು ಹೋದ್ರೆ 12 ಯೋಜನೆಗಳೇನೆ ಇದೆ. ಸೊ ಅವಾಗ ದ್ವಾರಕಾ ಹೇಳ್ತಾರೆ, ಅವಾಗ ಈ ಸಿ ರೂಟ್ ಅಲ್ಲಿ ಬಿಸ್ನೆಸ್ ಎಲ್ಲ ಆಗ್ತಾ ಇತ್ತು, ಟ್ರೇಡಿಂಗ್ ಎಲ್ಲ ಆಗ್ತಾ ಇತ್ತು, ಅದಕ್ಕೆ ಆತರ ನಗರಿ ಅಂತ. ಸೊ ಅದಕ್ಕೆಲ್ಲದಕ್ಕೂ ಎವಿಡೆನ್ಸ್ ಇದೆ. ಕಾರ್ಬನ್ ಡೇಟಿಂಗ್ ಮಾಡಿದ್ರೆ ಸ್ಟೋನ್ಸ್ ಅದಕ್ಕೆ ಆ ಅವಧಿಗೇನೆ ಹೋಗುತ್ತದು. ಸೊ ಇದಕ್ಕೆಲ್ಲದಕ್ಕೂ ಪ್ರೂಫ್ ಈಗ ಸಿಗ್ತಾ ಹೋಗ್ತಾ ಇದೆ. ಸೊ ಆಗ ಆ ಸಂದರ್ಭದಲ್ಲಿ ಬರೆದಿದ್ದು ಅಂತ ಬರುತ್ತೆ. ಓಕೆ. ಸೊ ಈ ವಿಚಾರದಲ್ಲಿ ಮಹಾಭಾರತದಲ್ಲಿ ದೇವರ ಪಾತ್ರ ಒಂದು ಬಹಳ ಇದೆ ಅಂತ ಹೇಳ್ತಾರೆ. ಓಕೆನಾ? ಸೊ ದೇವರು ಅಂದ್ರೆ ಏನು ಅಂತ ನನ್ನ ಮೊದಲನೇ ಕ್ವಶನ್. ಇವಾಗ ವಿಷ್ಣುವಿನ ಎಲ್ಲಾ ಅವತಾರಗಳಲ್ಲಿ ರಾಮನಿಗೆ ಪುರುಷೋತ್ತಮ ಅಂತಾರೆ, ಶ್ರೀಕೃಷ್ಣನಿಗೆ ಪೂರ್ಣ ಪರಮಾತ್ಮ ಅಂತಾರೆ. ಪೂರ್ಣ ಪರಮಾತ್ಮ ಅಂತಂದ್ರೆ ವಿಷ್ಣುವಿನ ಎಲ್ಲಾ ಅವತಾರಗಳಲ್ಲಿ ಹುಟ್ಟತಾನೆ ವಿಷ್ಣುವಿನ ಅವತಾರಗಳಿಗೆ ನಾನು ಪರಮಾತ್ಮ, ನಾನು ದೇವರು ಅಂತ ಗೊತ್ತಿರೋದಿಲ್ಲ, ಬಟ್ ಶ್ರೀಕೃಷ್ಣನಿಗೆ ಗೊತ್ತಿರುತ್ತೆ ಹುಟ್ಟತಾನೆ ನಾನ್ ದೇವರು, ನನ್ನ ಕೈಲಿ ಪವಾಡಗಳು ಸಾಧ್ಯ ಅಂತ. ಪೂರ್ಣ ಪರಮಾತ್ಮ ಅಂತ ಅದಕ್ಕೆ ಕರೆಯೋದು. ಶ್ರೀಕೃಷ್ಣನ ನಾವು ಸ್ಟ್ರಾಟಜಿಸ್ಟ್ ಅಂತಾನೂ ಕರಿತೀವಿ, ಸಿಕ್ಕಾಪಟ್ಟೆ ದೊಡ್ಡ ಸ್ಟ್ರಾಟಜಿಸ್ಟ್ ಅಂತ. ಹುಟ್ಟತಾನೆ ಸೆರೆಮನೆಯಲ್ಲಿ ಹುಟ್ಟತಾನೆ. ಆಲ್ರೆಡಿ ಅವರಣ್ಣ ಬಲರಾಮ ಅಲ್ಲಿಗೆ ಹೋಗಿರ್ತಾನೆ. ಸೊ ಸೆರೆಮನೆಯಲ್ಲಿ ಹುಡ್ತಾನೆ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲಿಂದ ಹೋಗಿ ಇನ್ನೊಂದು ಕಡೆ ತಾಯಿ ಕೈಲಿ ಯಶೋದೆ ಕಡೆ ಬೆಳಿತಾರೆ. ಹಾಗೆ ಅಲ್ಲೂನು ಅಷ್ಟೇ ರಾಕ್ಷಸರು ಕೊಲ್ಲೋಕ್ ಬರ್ತಾರೆ. ಆಮೇಲೆ ಆ ಜಾಗವನ್ನ ಬಿಟ್ಟು ಬರ್ಬೇಕಾಗತ್ತೆ, ರಾಧೆಯನ್ನ ಬಿಟ್ಟು ಬರ್ಬೇಕಾಗತ್ತೆ, ಬಂದು ಕಂಸನ ವಧೆ ಮಾಡ್ತಾರೆ. ಅದಾದ್ಮೇಲೆ ಕುಂತಿ ಅವರ ರಿಲೇಟಿವ್ ಏನಿದ್ದಾರೆ ಅವ್ರ ಥ್ರೂ ಪಾಂಡವರನ್ನ ಮೀಟ್ ಮಾಡ್ತಾರೆ. ಆಮೇಲೆ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಪಾತ್ರ ಅಷ್ಟು ದೊಡ್ಡದು. ಬಾರ್ಬರಿಕ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಶ್ರೀಕೃಷ್ಣನ ವಿಶ್ವರೂಪ ಯಾರು ನೋಡಿದ್ರು ಅಂತ ಬಂದಾಗ ಒಂದು ಸಂಜಯ ನೋಡಿರ್ತಾನೆ, ಯಾಕಂದ್ರೆ ವೇದವ್ಯಾಸರು ಅವನಿಗೆ ದಿವ್ಯ ದೃಷ್ಟಿ ಕೊಟ್ಟಿರ್ತಾರೆ. ಈ ಶ್ರೀಕೃಷ್ಣ 2 ತರ ರೂಪಗಳಿದಾವೆ ಶ್ರೀಕೃಷ್ಣಂದು, ಒಂದು ವಿರಾಟ ರೂಪ, ಇನ್ನೊಂದು ವಿಶ್ವರೂಪ ಅಂತ. ವಿರಾಟ ರೂಪನ ಅವನು ಹಸ್ತಿನಾಪುರದ ಸಭೆಯಲ್ಲಿ ತೋರಿಸೋದು, ಯಾವಾಗ ದುರ್ಯೋಧನ ಬಂದು ಶ್ರೀಕೃಷ್ಣನ ಸೆರೆ ಮಾಡೋದಕ್ಕೆ ಹೋಗ್ತಾನೋ ಆಗ ಅದನ್ನ ವಿರಾಟ ರೂಪ ತೋರಿಸ್ತಾನೆ. ವಿಶ್ವರೂಪ ಅನ್ನೋದು ಪುರುಷ, ಪ್ರಕೃತಿ ಮತ್ತೆ ಈ ಬ್ರಹ್ಮಾಂಡ, ಪಿಂಡ ಇದರಿಂದ ಆಗಿರುತ್ತೆ. ಸೊ ವಿಸ್ತಾರವಾಗಿ ಎಲ್ಲಾ ಕಡೆ ಇರುತ್ತೆ. ಅದನ್ನ ಅರ್ಜುನ ನೋಡ್ತಾನೆ, ದಿವ್ಯ ದೃಷ್ಟಿ ಇರುತ್ತೆ. ಸಂಜನೆಗೆ ವೇದವ್ಯಾಸರ ದಿವ್ಯ ದೃಷ್ಟಿ ಕೊಟ್ಟಿರ್ತಾರೆ, ಅದ್ರದ್ದು ಉಲ್ಲೇಖ ಇದೆ. ಬಾರ್ಬರಿಕ ಕೂಡ ನೋಡಿರ್ತಾನೆ. ಅದು ಬಿಟ್ಟು 14 ಲೋಕಗಳೇನಿವೆ, 7 ಮೇಲ್ಗಡೆ 7 ಕೆಳಗಡೆ, ಪಾತಾಳ ಲೋಕ ಮತ್ತೆ ಇದೆಲ್ಲ ಅವರಷ್ಟು ಜನ ನೋಡಿರ್ತಾರೆ ಅಂತ ಇದೆ. ಸೊ ಅದು ಶ್ರೀಕೃಷ್ಣ ಸ್ಟ್ರಾಟಜಿಕಲಿ ಎಷ್ಟೋ ವರ್ಷಗಳ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಹೋಗಿರ್ತಾನೆ ಕುರುಕ್ಷೇತ್ರ ಯುದ್ಧನ. ಈಗ ನಾವು ಅರ್ಥ ಮಾಡ್ಕೋಬೇಕು ಏನಂತಂದ್ರೆ, ಶ್ರೀಮದ್ ಭಾಗವತಕ್ಕೆ, ಶ್ರೀಮದ್ ಭಗವದ್ಗೀತೆಗೆ ಮತ್ತೆ ಮಹಾಭಾರತಕ್ಕೆ ವ್ಯತ್ಯಾಸಗಳಿವೆ. ಮಹಾಭಾರತ 1 ಲಕ್ಷ ಶ್ಲೋಕಗಳಿಂದ ಆಗಿರೋದು. ಅದರಲ್ಲಿ ಒಂದು ಭಾಗ ಭಗವದ್ಗೀತೆ, ಅದು 700 ಶ್ಲೋಕಗಳಿಂದ ಕೂಡಿದೆ. ಸೊ ಹಾಗಂತ ಭಗವದ್ಗೀತೆ ಸಣ್ಣದಂತ ಅಲ್ಲ, ಭಗವದ್ಗೀತೆ ಮಹಾಭಾರತಕ್ಕಿಂತ ದೊಡ್ಡದು. ನೀವು ಮಹಾಭಾರತ ಕನೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಶ್ರೀಕೃಷ್ಣನ್ ಟೀಚಿಂಗ್ ಇಟ್ಕೊಂಡೆ ಕನೆಕ್ಟ್ ಮಾಡ್ಕೋಬೇಕು. ಅದನ್ನ ಕನೆಕ್ಟ್ ಮಾಡ್ಕೊಳ್ಳೋದು ಈಸಿ. ಅದು ಮಹಾಭಾರತಕ್ಕೆ ಸೀಮಿತ ಆಗಿಲ್ಲ. ನಾವು ಜೀವನನ ಕಲಿಬೇಕು ಅಂತಂದಾಗ ಭಗವದ್ಗೀತೆನ ಓದಕ್ ಶುರು ಮಾಡ್ತೀವಿ. ಭಗವದ್ಗೀತೆನ ಓದಿ ಅದರಿಂದ ನಾವು ಇನ್ಸ್ಪಿರೇಷನ್ ತಗೊಳಕ್ ಸ್ಟಾರ್ಟ್ ಮಾಡ್ತೀವಿ. ಶ್ರೀಮದ್ ಭಾಗವತ ಏನಿದೆ, ಭಗವದ್ಗೀತೆ ಅಂತಂದ್ರೆ ದ ಸಾಂಗ್ ಆಫ್ ಗಾಡ್ ಅಂತ ಕರಿತೀವಿ, ದೇವ್ರು ಹೇಳಿರೋ ಗೀತೆ, ಭಗವಂತನ ಗೀತೆ ಅಂತ. ಭಾಗವತ ಅಂತಂದ್ರೆ ಶ್ರೀಕೃಷ್ಣ ಹೇಗಿದ್ದ, ಶ್ರೀಕೃಷ್ಣನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದನ್ನ ಎಕ್ಸ್ಪ್ಲೇನ್ ಮಾಡಿರೋದು ಅದು ಭಾಗವತ. ಶ್ರೀಕೃಷ್ಣನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರೋದು ಭಾಗವತ, ಶ್ರೀಕೃಷ್ಣನೇ ಎಕ್ಸ್ಪ್ಲೇನ್ ಮಾಡಿರೋದು ಭಗವದ್ಗೀತೆ. ಸೊ ಇದು ವ್ಯತ್ಯಾಸಗಳು. ಇದು ಶ್ರೀಕೃಷ್ಣನ ಪಾತ್ರ ಅದರಲ್ಲಿ. ಸೊ ಇಲ್ಲಿ ಮಹಾಭಾರತದಲ್ಲಿ ಮೇಜರ್ ಆಗಿ ಇನ್ನೊಂದು ನಾವು ನೋಡ್ತಕ್ಕಂಥ ವಿಚಾರ ಅಂತಂದ್ರೆ ಧರ್ಮ. ಸೊ ಧರ್ಮದ ವಿಚಾರ ಬಂದಾಗ ಧರ್ಮ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಈಗ ಧರ್ಮ ಪಾಲನೆ ಅಂತ ಬರುತ್ತೆ, ಧರ್ಮ ಸೂಕ್ಷ್ಮ ಅಂತ ಬರುತ್ತೆ. ಸೊ ಅದ್ರ ಬಗ್ಗೆ ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅದ್ರ ಮೇಲೆ ನಾನು ಮಾತಾಡ್ಬೋದು. ಈಗ ನೀರಿಗೆ ಹರಿಯೋದು ಅದರ ಧರ್ಮ, ಕ್ಷತ್ರಿಯನಿಗೆ ಹೋರಾಟ ಮಾಡೋದು ಅವನ ಧರ್ಮ. ಅವರವರಿಗೆ ಅವ್ರವ್ರದೇ ಆದ ಧರ್ಮಗಳಿರುತ್ತೆ. ಹಾಗಂತ ನನ್ನ ಧರ್ಮ ಯಾರಾದ್ರೂ ಒಳ್ಳೆಯವರಿಗೆ ಹಾನಿ ಉಂಟು ಮಾಡಬಾರದು. ಫಾರ್ ಎಕ್ಸಾಂಪಲ್ ಭೀಷ್ಮ ಪ್ರತಿಜ್ಞೆ ಆಗಿರ್ಬೋದು. ಭೀಷ್ಮ ಪ್ರತಿಜ್ಞೆ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಂಬಾಲಿಕಾನ ಅಪಹರಿಸ್ಕೊಂಡು ಬಂದ್ರು ಅಂಬಾನ ಮದುವೆ ಆಗೋದಿಲ್ಲ. ಅಂಬಾ ಸಾಲ್ವನ ಪ್ರೀತಿ ಮಾಡ್ತಾ ಇರ್ತಾರೆ, ವಾಪಸ್ ಹೋದ್ರು ಸಾಲ್ವ ಸೇರಿಸ್ಕೊಳ್ಳೋದಿಲ್ಲ, ಆಮೇಲೆ ಅವ್ರು ಮಾಡ್ಕೊಳ್ಳೋದಿಲ್ಲ. ಅದಷ್ಟೇ ಅಲ್ಲ, ತನ್ನ ಧರ್ಮ ಅಂತ ಹೇಳ್ಕೊಂಡು ಧರ್ಮ ಸೂಕ್ಷ್ಮ ಅನ್ನೋದು ಇಲ್ಲಿ ಬರುತ್ತೆ. 2 ವಿಷಯಗಳು ಧರ್ಮಪೂರ್ವಕವಾಗಿಂದ ನಮಗಿದ್ದು
ಎರಡೂ ಸರಿ ಅಂತ ಅನ್ನಿಸ್ದಾಗ ಅದು ಧರ್ಮ ಸೂಕ್ಷ್ಮ ಆಗುತ್ತೆ. ಅವಾಗ ನಾವು ಯಾವುದನ್ನ ಪಾಲಿಸ್ತೀವಿ, ಅದರಿಂದ ಎಷ್ಟು ಹಾನಿ ಆಗುತ್ತೆ ಇನ್ನೊಬ್ಬರಿಗೆ, ಅದ್ರ ಮೇಲೆ ನಾನು ಧರ್ಮದಿಂದ ನಡ್ಕೊಳ್ತಾ ಇದ್ದೀನೋ ಅಧರ್ಮವಾಗಿ ನಡ್ಕೊಳ್ತಾ ಇದ್ದೀನೋ ಅಂತ ಅನ್ಸುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಧರ್ಮ ಅನ್ಸಿದ್ದು ನಿಮಗೆ ಧರ್ಮ ಅನ್ಸ್ಬೇಕು ಅಂತಿಲ್ಲ. ಮೇಜರ್ಲಿ ಅದರಿಂದ ಯಾರಿಗೆ ಎಷ್ಟು ಹಾನಿ ಆಗ್ತಾ ಇದೆ, ಉಪಯೋಗ ಆಗ್ತಾ ಇದೆ, ಅದ್ರ ಮೇಲೆ ಧರ್ಮದ ತೂಕ ಆಗುತ್ತೆ. ಸೊ ಶ್ರೀಕೃಷ್ಣ ಒಂದ್ ಕಡೆ ಹೇಳ್ತಾನೆ, ಧರ್ಮದಿಂದ ಒಳ್ಳೆಯವರಿಗೆ ಹಾನಿ ಆಗ್ತಾ ಇದೆ ಅಂತಂದ್ರೆ ಆ ಧರ್ಮನೇ ಸುಳ್ಳು ಅಂತ. ಧರ್ಮಾನ್ ಉಳ್ಸೋಕೋಸ್ಕರ ಮಾಡೋ ಅಧರ್ಮ ಧರ್ಮ ಅಂತ, ಧರ್ಮಾನ್ ಉಳ್ಸೋಕೋಸ್ಕರ ಹೇಳೋ ಸುಳ್ಳು ಸತ್ಯ ಅಂತ. ಸೊ ಅಲ್ಲಿ ಧರ್ಮ ಸೂಕ್ಷ್ಮದ ಇದು ಬರುತ್ತೆ. ಅಂದ್ರೆ ಇವಾಗ ಯಾರಿಗೋ ಒಬ್ರಿಗೆ ಅಥವಾ ಜನರಿಗೆ ನಮ್ಮನ್ನ ಬಿಟ್ಟು ಬೇರೆಯವ್ರಿಗೆ ಅದು ಅನುಕೂಲ ಆಗೋ ತರ ಇದೆ ಅಂತಂದ್ರೆ ಅದು ಧರ್ಮ ಅಂತ ನೀವ್ ಹೇಳ್ತೀರಾ? ನಾನು ಒಂದನ್ನ ಧರ್ಮ ಅಂತ ಬಿಲೀವ್ ಮಾಡಿರ್ತೀನಿ ಅಂತ ಅನ್ಕೊಳ್ಳೋಣ, ಅದು ಧರ್ಮ. ಬಟ್ ಅದರಿಂದ ಒಳ್ಳೆಯವ್ರಿಗೆ ಹಾನಿ ಆಗ್ತಾ ಇದೆ, ಯಾರಿಗೂ ಸಹಾಯ ಆಗ್ತಾ ಇಲ್ಲ ಅಂತಂದ್ರೆ ಅದು ಧರ್ಮ ಅಲ್ಲ. ಅದನ್ನ ಶ್ರೀಕೃಷ್ಣ ಹೇಳೋದು. ಧರ್ಮನ ನಾನು ಅವನ್ ಇನ್ ದ ಎಂಡ್ ಅರ್ಜುನನಿಗೆ ಭಗವದ್ಗೀತೆನ ಬೋಧಿಸಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕಡೆಗೆ ಅರ್ಜುನನ್ಗೆ ಹೇಳ್ತಾನೆ, ಇಷ್ಟೆಲ್ಲ ನಾನು ಹೇಳಿದ್ದೀನಿ, ಇದ್ರ ಮೇಲೆ ನಿನಗ್ ಬಿಟ್ಟಿದ್ದು, ನೀನ್ ನಡ್ಸ್ಕೋ. ನೀನ್ ಇದನ್ನೇ ಮಾಡು ಅಂತ ಹೇಳೋದಿಲ್ಲ. ಅದು ದೇವರ ಇದು ಆಕ್ಚುಲಿ ಭಗವದ್ಗೀತೆ ಅಷ್ಟೆಲ್ಲ ಅವ್ನು ಎಕ್ಸ್ಪ್ಲೇನ್ ಮಾಡಿದ್ಮೇಲೂ ಇದನ್ನೆಲ್ಲ ಅನಾಲಿಸಿಸ್ ಮಾಡು, ಇದಾದ್ಮೇಲೆ ನಿನಗೆ ಏನ್ ಬೇಕೋ ಅದನ್ನ ಮಾಡು ಅಂತಾನೆ. ಅಗೈನ್ ನಮಗ್ ಬಿಟ್ಬಿಡ್ತಾನೆ. ಈ ದೇವ್ರೇ ಎಲ್ಲಾನು ಮಾಡ್ಸೋದು ಅಂತಾರಲ್ಲ, ದೇವ್ರು ಎಲ್ಲಾನು ಹೇಳ್ತಾನೆ. ನಮ್ಮೊಳಗೊಬ್ಬ ದೇವ್ರು ಇರ್ತಾನೆ. ತಪ್ಪು ಯಾವುದು ಸರಿ ಯಾವುದು ಯಾವಾಗ್ಲೂ ನಮಗೆ ಕೇಳಿಸ್ತಾನೆ ಇರುತ್ತೆ. ಅದ್ರ ಅಗೇನ್ಸ್ಟ್ ನಾವು ಹೋದಾಗ ತಪ್ಪುಗಳಾಗ್ತವೆ. ಇವಾಗ ನನ್ನ ಹಣೆ ಬರನ ಇಷ್ಟು, ನನ್ನ ಹಣೆ ಬರದಲ್ಲಿ ಬರ್ದಿತ್ತು, ಅದಕ್ಕೆ ಈ ತರ ಆಯ್ತು, ಅದಕ್ಕೆ ಏನ್ ಹೇಳ್ಬೋದು? ಅದಕ್ಕೆ ನನಗೊಂದು ಫೇವ್ರೇಟ್ ಲೈನ್ ಇದೆ. ನಾನು ಯಾವಾಗ್ಲೂ ಕೇಳಿದ್ದೀನಿ, ಹಣೆ ಬರದಲ್ಲಿ ನೀನ್ ಟ್ರೈ ಮಾಡಿದ್ರೆ ಆಗತ್ತೆ ಅಂತ ಬರ್ದಿದ್ರೆ ಏನ್ ಮಾಡ್ತೀಯ ಅಂತ. ಸಿ ಕರ್ಮಗಳಲ್ಲಿ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮನ ಕರ್ಮ, ಆಗಮಿ ಕರ್ಮ ಅಂತ ಇದೆ. ಸಂಚಿತ ಕರ್ಮ ಅಂತಂದ್ರೆ ಅದೊಂದು ಫೋಲ್ಡರ್ ಇದ್ದ ಹಾಗೆ. ನಮ್ಮ ಎಲ್ಲಾ ಜನ್ಮ, ಈಗ ಇದು ನಂದು ಹೊದಿಕೆ, ಇದು ನಾನಲ್ಲ, ಇದ್ರೊಳಗಡೆ ಈ ಕ್ಲಾಸೆಟ್ ಒಳಗಡೆ ಏನಿದ್ದೀನಿ ಅದು ನಾನು. ಈ ಲೈಫ್ ಮುಗಿತಿದ್ದಾಗ ಇದನ್ನ ಈ ಕ್ಲಾಸೆಟ್ ನ ಬಿಟ್ಟು ಇನ್ನೊಂದು ಕ್ಲಾಸೆಟ್ಗೆ ಹೋಗ್ತೀನಿ, ಅದು ಇನ್ನೊಂದು ಜನ್ಮ. ಆಸ್ಟ್ರಲ್ ಪ್ರೊಜೆಕ್ಷನ್ ಅಂತ ಬರುತ್ತೆ. ಈ ಆಟೋಬಯೋಗ್ರಫಿ ಆಫ್ ಯೋಗಿ ಅಂತ ಇದೆ. ಇದನ್ನ ಸ್ಟೀವ್ ಜಾಬ್ಸ್, ಮಾರ್ಕ್ ಜಕರ್ಬರ್ಗ್ ಅವರೆಲ್ಲ ರೆಕಮೆಂಡ್ ಮಾಡ್ತಾ ಇರ್ತಾರೆ, ಓದಿದ್ದಾರೆ. ಆಟೋಬಯೋಗ್ರಫಿ ಆಫ್ ಯೋಗಿ ಓದಬೇಕಾದ್ರೆ ಒಂದು ನಮ್ಮ ಎಲ್ಲ ಪೂರ್ವಾರ್ಜಿತ ಏನು ಅಸಂಪ್ಷನ್ಸ್ ಇದೆ ಅದನ್ನೆಲ್ಲ ಬಿಟ್ಟು ಬಿಟ್ಟು ಓದಬೇಕಾಗತ್ತೆ. ಅದರಲ್ಲಿ ಆಸ್ಟ್ರಲ್ ಪ್ರೊಜೆಕ್ಷನ್ ಅಂತ ಬರುತ್ತೆ. ಆಸ್ಟ್ರಲ್ ಪ್ರೊಜೆಕ್ಷನ್ಸ್ ಥ್ರೂ ನೀವು ಹಿಂದಿನ ಜನ್ಮದಲ್ಲಿ ಹುಟ್ಟಿದ್ರಿ, ಮುಂದೆ ಎಲ್ಲಿ ಹುಡ್ತೀರಾ ಅಂತ ನೋಡೋಕ್ ಸಾಧ್ಯ ಇದೆ ಅಂತಾರೆ. ಸೊ ಈ ತರ ಇರ್ಬೇಕಾದ್ರೆ ಒಂದು ಫೋಲ್ಡರ್ ಏನಿದೆ, ಅದು ಎಲ್ಲಾ ಜನ್ಮಗಳ ಫೋಲ್ಡರ್ ಸಂಚಿತ ಕರ್ಮ ಆಗುತ್ತೆ. ನಾವು ಹೇಳೋ ಪ್ರಕಾರ, ಪುರಾಣಗಳ ಪ್ರಕಾರ, ನಾವು ಹುಟ್ಟಬೇಕಾದ್ರೆ ಸಂಚಿತ ಕರ್ಮದಿಂದ ಒಂದಷ್ಟು ಕರ್ಮನ ಎತ್ತಿ ಪ್ರಾರಬ್ಧ ಕರ್ಮ ಅಂತ ಈ ಜನ್ಮದಲ್ಲಿ ಕೊಡ್ತಾರೆ. ಈ ಜನ್ಮ ಹೋಗೋದು ಈಗ ನಾನೇನು ಕ್ರಿಯಾಮನ ಕರ್ಮ, ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಅದರಿಂದ ನಾನು ಕರ್ಮ ಕಳೀತಾ ಇದ್ದೀನ, ಆ್ಯಡ್ ಮಾಡ್ಕೊಳ್ತಾ ಇದ್ದೀನ ನನ್ನ ಸಂಚಿತ ಕರ್ಮಕ್ಕೆ ಅನ್ನೋದ್ರ ಮೇಲೆ ಹೋಗುತ್ತೆ. ಕರ್ಮ ಕಳ್ಕೊಳ್ಳೋದು ಈಸ್ ಅ ಗೋಲ್. ಸೊ ಹುಡ್ತಾ 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 ಕರ್ಮ ಕಳ್ಕೊಂಡು ಮುಕ್ತಿ ಪಡ್ಕೊಳ್ಳೋದು ಇಸ್ ಅ ಹ್ಯೂಮನ್ ಡೆಸ್ಟಿನಿ ಅಂತ ಹೇಳೋದು ಯೂಶಲಿ. ಸೊ ಇನ್ನೊಂದು ಆಗಮಿ ಕರ್ಮ ಅಂತ ಅನ್ನತ್ತೆ, ಅದು ನಾನು ಇವತ್ತು ಮಾಡೋದ್ರಿಂದ ಮುಂದೆ ಏನಾಗತ್ತೆ ಅನ್ನೋದು. ಈಗ ನಾನು ಬಗ್ಗೆ ಯಾರ ಬಗ್ಗೆ ಏನಾದ್ರು ಕೆಟ್ಟದ್ದು ಬಯಸ್ದೆ ಅಂತ ಅನ್ಕೊಳ್ಳೋಣ, ಅದು ಕರ್ಮ. ಕೆಟ್ಟದ್ದು ಯೋಚನೆ ಮಾಡಿದೆ ಅಂತ ಕರ್ಮ. ಅದ್ರ ಬಗ್ಗೆ ಯೋಚನೆ ಮಾಡಿದ್ಮೇಲೆ ಮಾತಾಡಿದೆ ಅಂದ್ರೆ ಅದು ಇನ್ನೂ ದೊಡ್ಡ ಕರ್ಮ. ಅದ್ರ ಮೇಲೆ ಆಕ್ಷನ್ ತಗೊಂಡೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಕರ್ಮ. ನಾನು ಆಕ್ಷನ್ ತಗೊಳ್ಳೋ ಬದಲು ಬೇರೆಯವ್ರ ಕೈಯಲ್ಲಿ ಅದನ್ನ ತಗೊಳ್ಳೋ ಹಂಗೆ ಮಾಡಿದೆ, ಮಾಟ ಮಂತ್ರ ಇದೆಲ್ಲ, ಅದು ಇನ್ನೂ ದೊಡ್ಡ ಕರ್ಮ. ಸೊ ಇದರಿಂದ ಆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇದು ಈ ಸಂಚಿತ ಕರ್ಮ ಎಲ್ಲ ಏನಿದೆ, ಈ ಕರ್ಮಗಳಿಂದ ನಾವು ಮುಂದೆ ಏನಾಗ್ತೀವಿ, ನಮ್ದು ಎಷ್ಟು ಆಡ್ ಆಯ್ತು, ಮುಕ್ತಿ ಸಿಗುತ್ತಾ, ಅದೆಲ್ಲ ಡಿಸೈಡ್ ಆಗತ್ತೆ. ಅಂದ್ರೆ ಇವಾಗ ಯಾವುದೋ ಒಂದು ಕೆಟ್ಟ ಕೆಲಸ ಮಾಡುತ್ತೀವಿ, ಸೊ ಆ ಒಂದು ಕೆಟ್ಟ ಕರ್ಮಕ್ಕೆ ಯಾವ ರೀತಿ ನಾವು, ಯಾವ ರೀತಿನಲ್ಲಿ ನಮ್ಗೆ ಆ ಕರ್ಮ ಮತ್ತೆ ಬಂದು, ಇವಾಗ ಕರ್ಮ ಬಿಡೋದಿಲ್ಲ ಅಂತ ಹೇಳ್ತಾರಲ್ಲ, ಇದು ತಪ್ಪಿಸ್ಕೋಬೇದ್ರು ನೀವು ಹೇಳ್ದಾಗೆ. ಸೊ ಅದು ಯಾವ ರೀತಿ ಬರ್ಬೋದು ಅಂತ, ಇದೇ ರೀತಿನಲ್ಲಿ ಬರುತ್ತೆ ಅಂತ ಏನಾದ್ರು ಇದೆಯಾ, ಅಥವಾ ಯಾವ ರೀತಿನಾದ್ರು ಬಂದು ಅದು ಕರ್ಮ ತೀರಿಸ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ, ಅದ್ ಹೇಗೆ? ಹೇಳ್ತಾರೆ ಕಲಿಯುಗದಲ್ಲಿ ಎಲ್ಲ ಇಲ್ಲೇ ತಿಂದು ಹೋಗ್ಬೇಕು ಅಂತ. ಯೂಶಲಿ ಏನಾಗತ್ತೆ, ಉಲ್ಲೇಖನೂ ಇದೆ. ಸೊ ನಾವು ಏನಾದ್ರೂ ತುಂಬಾ ಕೆಟ್ಟದ್ದು ಶುರು ಮಾಡೋಕ್ಕಾದ್ರೆ ಅವ್ನ್ ಬಿಡು, ಅವ್ನ್ ಕೆಟ್ಟದ್ದು ಮಾಡಿದ್ರೆ ಅವ್ನಿಗೆ ಒಳ್ಳೇದಾಗ್ತಿದೆ ಅಂತ ಮಾತು ಬರುತ್ತೆ. ಇನ್ನೊಬ್ರು ಯಾರು ಒಳ್ಳೇದು ಮಾಡ್ತಾ ಇದ್ರೆ ಅವ್ನು ಒಳ್ಳೇದು ಮಾಡ್ತಾ ಇದ್ದಾನೆ, ಕೆಟ್ಟದ್ದು ಬರ್ತಾ ಇದೆ ಅಂತ ಅವ್ನು ಬರುತ್ತೆ. ಹೇಳ್ತಾರೆ ಈ ಪ್ರಾರಬ್ಧ ಕರ್ಮ ಏನಿದೆ, ಕ್ರಿಯಾಮನ ಕರ್ಮ ಏನಿದೆ, ನಾವು ಒಳ್ಳೇದು ಮಾಡೋಕೆ ಶುರು ಮಾಡಿದಾಗ ಕೆಟ್ಟದ್ದು ಪೇಸ್ ಜಾಸ್ತಿ ಆಗತ್ತಂತೆ. ಸೊ ಅದೆಲ್ಲ ಖಾಲಿ ಆಗೋಕೆ ಶುರು ಆಗತ್ತಂತೆ ಬೇಗ ಬೇಗ.
ಸೊ ದಟ್ ನಮ್ದು ಪ್ರಾರಬ್ಧ ಮತ್ತೆ ಕ್ರಿಯಾಮನ ಒಳ್ಳೆ ಕರ್ಮಗಳನ್ನ ಸೇರಿಸಿ ನಮ್ಗೆ ಒಳ್ಳೇದಾಗಬೇಕು ಅಂತ. ಸೊ ಇಮಿಡಿಯೇಟ್ಲಿ ಒಳ್ಳೇದಾಗಲ್ಲ, ಆಮೇಲೆ ಒಳ್ಳೇದಾಗತ್ತೆ. ಉಲ್ಟಾ ಮಾಡಿದಾಗ್ಲೂ ಹಾಗೇನೆ, ಒಳ್ಳೇದೆಲ್ಲ ಫಸ್ಟ್ ಬೇಗ ಖಾಲಿ ಆಗುತ್ತೆ, ಆಮೇಲೆ ಕೆಟ್ಟದಾಗತ್ತೆ ಅಂತ. ಈಗ ಒಂದು ಯೂಟ್ಯೂಬ್ ಇದ್ದ ಹಾಗೆ, ಯು ಶೇಪ್ ಟ್ಯೂಬ್ ಇದ್ದ ಹಾಗೆ, ನಾನು ಈ ಕಡೆಯಿಂದ ಏನಾದ್ರು ಹಾಕಕ್ ಶುರು ಮಾಡಿದ್ರೆ ಫಸ್ಟ್ ಆ ಕಡೆಯಿಂದ ಕೆಟ್ಟದೇನಿದೆ ಅದೆಲ್ಲ ಚೆಲ್ಲದ ಮೇಲೆ ಒಳ್ಳೆ ತುಂಬ್ಕೊಳ್ಳೋದು, ಆ ತರ. ಸೊ ಕರ್ಮ ಹೀಗೆ ವರ್ಕ್ ಆಗ್ತಾ ಹೋಗುತ್ತೆ. ಈಗ ನಾನು ಏನ್ ತೀರ್ಸ್ಕೊಳಕ್ಕಾಗಿಲ್ಲ, ಇನ್ನೂ ಒಂದ್ ಮಾತಿದೆ, ತಂದೆ ತಾಯಿ ಮಾಡಿದ್ದು ಮಕ್ಕಳಿಗೆ ಅಂತ. ಸೊ ಇವಾಗ ನನಗೆ ಯಾರು ಮಕ್ಳು ಹುಟ್ಟುತ್ತಾ ಇದ್ದಾರೆ ಅಂತ ಅನ್ನೋದು, ಅದು ನಾನು ಎಂತ ಕರ್ಮ ಮಾಡಿದ್ದೀನಿ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಹೌದಾ? ಖಂಡಿತ. ನಮ್ಮ ಜೀವನದಲ್ಲಿ ಯಾರು ಬಂದ್ರೂನು ಅವರು ನಮ್ಮ ಕರ್ಮನ ಒಂಥರ ತೀರ್ಸೋಕಂತಾನೆ ಬಂದಿರ್ತಾರೆ. ಅದರದ್ದು ಅದೊಂಥರ ಸಾಲ ಇದ್ದ ಹಾಗೆ, ಆ ಸಾಲದ್ದು ವಸೂಲಾತಿ ಮಾಡಕ್ಕಂತಾನೆ ಬಂದಿರ್ತಾರೆ. ನಮಗ್ ಗೊತ್ತಾಗೋದಿಲ್ಲ ಅಷ್ಟೇ ಆ ಮೂಮೆಂಟಿಗೆ. ಸಾಲ ಎಲ್ಲ ವಸೂಲಾತಿ ಆಗಿದ್ಮೇಲೆ ನಾವು ಜೀವನದಲ್ಲಿ ಫಿನಾನ್ಷಿಯಲಿ ತುಂಬಾ ಬ್ಯಾಡ್ ಡಿಸಿಷನ್ ತಗೊಳ್ಳೋದು, ನಾವು ಫಿನಾನ್ಷಿಯಲಿ ತುಂಬಾ ಬ್ಯಾಡ್ ಪ್ಲೇಸಲ್ಲಿ ಇದ್ದಾಗ್ಲೇನೆ, ಅದರಿಂದ ಹೊರಗಡೆ ಬರಬೇಕು ಅಂತ ಅಂದಾಗ್ಲೇನೆ. ಕರ್ಮದಲ್ಲಿ ನಾವು ತುಂಬಾ ಕೆಟ್ಟ ಜಾಗದಲ್ಲಿ ಇದ್ದಾಗ ನಾವು ಇನ್ನಷ್ಟು ಕೆಟ್ಟ ಕರ್ಮಗಳನ್ನ ಮಾಡ್ತಾ ಹೋಗ್ತೀವಿ. ಸೊ ಅದು ಸಾಲ್ವ್ ಆಗ್ಬೇಕು ಅಂತಂದ್ರೆ ನಮ್ಮ ಸಾಲ ಫಸ್ಟ್ ನಾವು ಪೇ ಮಾಡ್ಕೋಬೇಕು. ಪೇ ಮಾಡ್ಕೊಂಡ್ಮೇಲೆ ಫಿನಾನ್ಷಿಯಲಿ ಫ್ರೀ ಆದ್ಮೇಲೆ ಕರೆಕ್ಟ್ ಆಗಿರೋ ಡಿಸಿಷನ್ ತಗೊಂಡು ಸ್ಟೆಬಿಲಿಟಿಗೆ ಬರ್ಬೋದು. ಇವಾಗ ಮಹಾಭಾರತ ಅಂತ ಟಾಪಿಕ್ ಬಂದ್ರೇನೆ ನಮಗೆ ನೆನಪಾಗೋದು ಶ್ರೀಕೃಷ್ಣ, ಅರ್ಜುನ, ಶಕುನಿ, ಅನಂತರ ಕರ್ಣ ಆಗ್ಬೋದು, ಈ ಥರ ವ್ಯಕ್ತಿಗಳೆಲ್ಲ ನೆನಪಾಗ್ತಾರೆ. ಓಕೆನಾ? ಸೊ ಪ್ರತಿಯೊಬ್ಬರು ವ್ಯಕ್ತಿಗಳು ಏನೇನು ಪಾತ್ರಗಳನ್ನು ಮಾಡಿದ್ದಾರೆ, ಸೊ ಆ ಪಾತ್ರದಿಂದ ನಾವೇನೇನು ಕಲಿಬೋದು ಅಂತ ನಾವು ಮಾತಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಅರ್ಜುನ ಅವ್ರ ಬಗ್ಗೆ ನಾವು ಮಾತಾಡಬೇಕು ಅಂತ ಅಂದರೆ, ಸೊ ಮುಖ್ಯವಾಗಿ ಅರ್ಜುನನಿಂದ ನಾವು ಕಲಿತಕ್ಕಂಥ ವಿಚಾರಗಳು ಏನಿದೆ ಮೇಜರ್ ಆಗಿ? ಕಾನ್ಫಿಡೆನ್ಸ್ ಅಂಡ್ ಫೋಕಸ್. ಈಗ ದ್ರೋಣಾಚಾರ್ಯರಿಗೆ ಅರ್ಜುನ ತುಂಬಾ ಫೇವ್ರೇಟ್, ಯಾಕಂದ್ರೆ ಆತನಿಗಿದ್ದ ಫೋಕಸ್. ಆತ ರಾತ್ರಿ ಹಗಲು ಮಾಡ್ತಾನೆ ಇದ್ದ. ಈಗ ಕೌರವರು ಎಲ್ಲೇ ಹೋದ್ರು, ಎಲ್ಲೇ ನೀವು ಸಿಕ್ಕರು, ಶ್ರೀಕೃಷ್ಣ ಅಂತ ಬಂದಾಗ್ಲೂ ಹತ್ರ ಸಿಗೋದು ಅರ್ಜುನ. ಈ ನರ ಮತ್ತೆ ನಾರಾಯಣ ಅಂತಾರೆ ಹಾಗೆ. ಸೊ ಆ ಕಾನ್ಸೆಪ್ಟ್ ಬರುತ್ತೆ. ಸೊ ಅರ್ಜುನಿಂದ ನಮ್ಗೇನ್ ನೋಡೋಕೆ ಸಿಗುತ್ತೆ ಅಂತಂದ್ರೆ ಆ ಫೋಕಸ್, ಆ ಡೆಡಿಕೇಶನ್, ಎಲ್ಲೂ ಇದನ್ನ ಕಳ್ಕೊಳ್ಳದೆ ಹೋರಾಡೋದು, ಆಮೇಲೆ ತಿದ್ದುಕೊಳ್ಳೋದು. ಮೇಯ್ನ್ ಆಗಿ ಅರ್ಜುನನಿಗೆ ಆ ಇದಿರುತ್ತೆ, ಈಗೋ ಇರುತ್ತೆ. ಬಟ್ ಶಿವನ್ ಜೊತೆ ಹೋರಾಡೋ ಪರಿಸ್ಥಿತಿ ಬಂದಾಗ, ಶಿವನ್ ಹುಡ್ಕೊಂಡು ಹೋಗಿ ಪಾಶುಪತಾಸ್ತ್ರಕ್ಕೋಸ್ಕರ ಶಿವನ್ ಜೊತೆ ಹೋರಾಡೋ ಪರಿಸ್ಥಿತಿ ಬಂದಾಗ, ಶಿವ ಅವನ್ನ ಸೋಲಿಸಿದಾಗ ನಿನ್ನ ಶಿಷ್ಯನಾಗಿ ತಗೋ ಅಂತ ಹೇಳ್ತಾನೆ. ಸೊ ಅದೇನಿದೆ ಆ ಸಮರ್ಪಣಾ ಭಾವ. ಈಗ ದುರ್ಯೋಧನ ಹೋಗಿರ್ತಾನೆ ಕುರುಕ್ಷೇತ್ರಕ್ಕಿಂತ ಮುಂಚೆ, ಅರ್ಜುನನೂ ಹೋಗಿರ್ತಾನೆ. ಅರ್ಜುನ ಸಮರ್ಪಣಾ ಭಾವದಿಂದ ಶ್ರೀಕೃಷ್ಣನ ಕೇಳ್ತಾನೆ. ದುರ್ಯೋಧನನಿಗೆ ಅಹಂಕಾರ ಇರುತ್ತೆ ಕಣ್ಣಲ್ಲಿ. ಸೊ ಸಮರ್ಪಣಾ ಭಾವದಿಂದ ಶ್ರೀಕೃಷ್ಣನ ಹತ್ರ ಹೋಗಿ ಶ್ರೀಕೃಷ್ಣನ ಕೇಳೋದಿಲ್ಲ, ಅವನು ಶ್ರೀಕೃಷ್ಣಗೆ ಅರ್ಪಿಸ್ಕೊಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಜೊತೆಗೆ ಬರ್ತಾನೆ. ಹೇಳ್ತಾರೆ, ನಾವೆಲ್ಲ ಕೇಳಿದಾಗ ಎಲ್ಲ ಕೊಡ್ತಾನೆ, ಏನು ಕೇಳದೆ ಇದ್ದಾಗ ಅವನೇ ಬರ್ತಾನೆ ಅಂತ. ಸೊ ಅದನ್ನ ಕಲಿಬೋದು. ಭಗವಂತನ ಕಡೆ ಸಮರ್ಪಣಾ ಭಾವ ಇದ್ದಿದ್ರಿಂದಾನೇ ಅರ್ಜುನನಿಗೆ ವಿಶ್ವರೂಪ ನೋಡೋಕ್ ಸಿಕ್ತು. ಸೊ ತಾನು ಮಾಡಿರೋ ತಪ್ಪುಗಳಿಂದ ಕಲಿಯೋಕ್ ಸಾಧ್ಯ ಇದ್ದಿದ್ರಿಂದಾನೇ ಅರ್ಜುನ ಆ ಪ್ಲೇಸಿಗೆ ರೀಚ್ ಆಗೋಕಾಯ್ತು. ಎಲ್ಲರಲ್ಲೂ ಫ್ಲಾಸ್ ಇರುತ್ತೆ, ಫ್ಲಾಸ್ ಇಲ್ಲದೆ ಯಾವ ಹ್ಯೂಮನ್ ಬೀಯಿಂಗು ಇಲ್ಲ. ಸೊ ಅದನ್ನ ಒಪ್ಪಿಕೊಂಡು ಮೇಲ್ ಬರೋದು, ಅದನ್ನ ಮೀರಿ ಬೆಳೆಯೋದಿದೆಯಲ್ಲ, ಅದು ಮುಖ್ಯ ಆಗತ್ತೆ. ಸೊ ಇಟ್ಟ ಹೆಜ್ಜೆ ಹೂಡಿದ ಬಾಣ, ಸೊ ಹಿಂದೆ ತೆಗಿಬಾರ್ದು ಅಂತ ಹೇಳ್ತಾರಲ್ಲ. ಸೊ ಇದಕ್ಕೆ ನಾವು ಅರ್ಜುನನಿಂದ ಕಲಿಬೇಕಾಗಿರ್ತಕ್ಕಂಥ ವಿಚಾರ ಏನಾದ್ರು ಇದೆಯಾ? ನಾವು ಒಂದು ರೂಟಲ್ಲಿ ಹೊರಟ ಮೇಲೆ ಅದನ್ನ ನಾವು ಬದಲಾಯಿಸಬೇಕು ಅಂತ ಹೊರಟ್ರೆ, ಈಗ ಬಿಟ್ಟ ಬಾಣ ವಾಪಸ್ ತಗೊಳಕ್ ಆಗಲ್ಲ ಅಂತಂದ್ರೆ ಯೂಶಲಿ ಹಾಗೇನೆ. ಆವಾಗ ಒಂದ್ಸರಿ ಎಲ್ಲಾ ದಿವ್ಯಾಸ್ತ್ರಗಳಿದ್ದಿತ್ತು, ಅದನ್ನ ವಾಪಸ್ ಕರೆಯೋ ಕೂಡ ಇತ್ತು. ಬಟ್ ಬಿಟ್ಟ ಬಾಣನ ವಾಪಸ್ ತಗೊಳಕ್ ಆಗಿಲ್ಲ ಅಂತ ಅದು ಒಬ್ಬರನ್ನ ಮುಗಿಸಿದ ಮೇಲೆ ಅದಷ್ಟೇ, ಅಲ್ಲಿಗೆ ಮುಗೀತು. ಆಡಿದ ಮಾತಿನ ಬಗ್ಗೆನೂ ಕೂಡ ಹಾಗೆ ಬರುತ್ತೆ. ನೀವು ಒಂದ್ಸರಿ ಆಡಿದ ಮಾತು ಎಸದ್ ಕಲ್ಲಿದ್ದ ಹಾಗೆ, ಅದು ಎಲ್ಲಿ ಹೋಗಿ ಅದು ಎಲ್ಲಿ ಕುತ್ಕೊಳ್ಳುತ್ತೆ, ಅದು ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಈಗ ನಾನೊಂದು ಆಕ್ಷನ್ ತಗೊಂಡೆ ಅಂತ ಅನ್ಕೊಳ್ಳೋಣ, ಬಟರ್ಫ್ಲೈ ಎಫೆಕ್ಟ್ ಅಂತ ಇದೆ. ಬಟರ್ಫ್ಲೈ ಎಫೆಕ್ಟ್ ಅಂತಂದ್ರೆ ವರ್ಲ್ಡ್ ಇಸ್ ಇನ್ ಸಚ್ ಎ ಬ್ಯಾಲೆನ್ಸ್ ದಟ್ ನೀವೇನಾದ್ರೂ ಮಾಡಿದ್ರೆ ಅದರಿಂದ ಒಂದು ಬಟರ್ಫ್ಲೈ ಎಲ್ಲಾರು ಒಂದು ಫ್ಲಟರ್ ಮಾಡಿದ್ರೆ ಅದು ಇನ್ನೆಲ್ಲೋ ಒಂದು ದೊಡ್ಡ ಬಿರುಗಾಳಿನ ಸೃಷ್ಟಿ ಮಾಡ್ಬೋದು, ಅಷ್ಟು ಬ್ಯಾಲೆನ್ಸ್ ಇದೆ ವರ್ಲ್ಡ್ ಅಂತ. ಈ ಸೆಕೆಂಡ್ ವರ್ಲ್ಡ್ ವಾರ್, ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಆಗ್ಬೇಕಾದ್ರೆ ಫಸ್ಟ್ ಅಸಾಸಿನೇಷನ್ ಅಟೆಂಪ್ಟ್ ಮಾಡಿರುತ್ತೆ, ಅಲ್ಲಿ ಮಿಸ್ ಆಗತ್ತೆ. ಆಮೇಲೆ ಅದೇ ಸಂಜೆ ಅದೇ ದಾರಿಲಿ ಬರ್ತಾ ಇರ್ಬೇಕಾದ್ರೆ ಆ ಚಾರಿಯಟ್, ಫ್ರಾನ್ಸ್ ಅನ್ಸುತ್ತೆ, ಫ್ರಾನ್ಸ್ ರಾಜ ಕೂತಿರ್ತಾನೆ, ಚಾರಿಯಟ್ ಒಂದು ರಾಂಗ್ ಟರ್ನ್ ತಗೊಳುತ್ತೆ, ರೈಟ್ ಹೋಗೋ ಬದಲು ಲೆಫ್ಟ್ ಹೋಗುತ್ತೆ. ಸೊ ಅಲ್ಲಿ ಏನ್ ಅಸಾಸಿನೇಟ್ ಮಾಡಕ್ ಕೂತಿರ್ತಾರೋ ಅವ್ರು ಅಲ್ಲೇ ಕೂತಿರ್ತಾರೆ, ಬೆಳಗ್ಗೆ ಮಾಡಕ್ ಟ್ರೈ ಮಾಡೋದು. ಅವ್ರು ಅವಾಗ ಗುಂಡು ಹೊಡಿತಾರೆ. ಅವಾಗ ಸ್ಟಾರ್ಟ್ ಆಗಿ 50 ಮಿಲಿಯನ್ ಪೀಪಲ್ ವಿಲ್ ಪಾಸ್ ಅವೇ, 50 ಮಿಲಿಯನ್. ಸೊ
ಅಷ್ಟು ಜನ ಸಾಯೋದಕ್ಕೆ ಏನು ಕಾರಣ ಆಯಿತು? ಒಂದು ರಾಂಗ್ ಟರ್ನ್. ಸೊ ನಾನು ಈಗ ಇಟ್ಟ ಹೆಜ್ಜೆನ ವಾಪಸ್ ತಗೊಂಡ್ರೆ, ಒಂದು ಜಗತ್ತು ನನ್ನ ಹೇಡಿ ಅಂತ ಕರೆಯುತ್ತೆ. ಅರ್ಜುನ ಒಂದು ಶಪಥ ಮಾಡಿರ್ತಾನೆ. ಆ ಶಪಥದ ಪ್ರಕಾರ ಯುಧಿಷ್ಠಿರನ್ ಕೂಡ ಕೊಲ್ಲೋಕೆ ಹೋಗ್ತಾನೆ ಅವನು. ಯಾರಾದರೂ ನನ್ನ ಗಾಂಡೀವನ ಕೆಳಗಿಡು ಅಂತಂದ್ರೆ ನಾನು ಅವ್ರನ್ನ ಕೊಲ್ತೀನಿ ಅಂತ. ಲಾಸ್ಟಲ್ಲಿ ಯುಧಿಷ್ಠಿರ ಹೇಳ್ತಾನೆ, ನಿನ್ ಕೈಲಿ ಆಗಲ್ಲ ಅಂತಂದ್ರೆ ಕರ್ಣನ್ ಕೊಂದೆ ಅಂತ ಕೇಳ್ತಾನೆ. ಇಲ್ಲ ಕರ್ಣ ಹೋರಾಟ ಮಾಡ್ತಾ ಇದ್ದೆ, ನೀನ್ ಆರಾಮಾಗಿದ್ಯಾ ನೋಡಕ್ ಬಂದೆ ಅಂತ, ಗಾಂಡೀವ ಇಟ್ಬಿಡು ಅಂತಾನೆ. ಆಗ ಯುಧಿಷ್ಠಿರನ್ ಕೊಲ್ಲಬೇಕು ಅಂತ ಡಿಸೈಡ್ ಮಾಡ್ತಾನೆ ಅರ್ಜುನ. ಆಮೇಲೆ ಶ್ರೀಕೃಷ್ಣ ಹೇಳ್ತಾನೆ, ಇಲ್ಲ ಅವನಿಗೆ ಚೆನ್ನಾಗಿ ಬೈದು ಬಿಡು, ನೀನ್ ಹೊಗಳ್ಕೊಂಡ್ಬಿಡು. ನೀನ್ ಚೆನ್ನಾಗಿ ಬೈದ್ರೆ ಅವನ್ನ ಕೊಂದಂಗೆ, ನೀನ್ ಹೊಗಳ್ಕೊಂಡ್ರೆ ನೀನ್ ಸತ್ತಂಗೆ. ಸೊ ಎರಡೂ ಸಾಲ್ವ್ ಆಗೋಯ್ತು ಅಂತ. ಅದೆರಡೂ ಮಾಡ್ತಾನೆ. ಓಕೆ. ಸೊ ಈ ತರ ಅದು ಮೇನ್ ಆ ತರ ತಗೋಬಹುದು ಅನ್ಸುತ್ತೆ. ಇಟ್ಟ ಹೆಜ್ಜೆನ ಹಿಂದಕ್ಕೆ ತಗೊಳ್ಳೋದು ಆ ಕಾಂಟ್ರಾಕ್ಟ್ ಅಲ್ಲಿ ಬರುತ್ತೆ ಅಂತ ನನಗೆ. ಸೊ ಇವತ್ತು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಶಕುನಿ ಪಾಠ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸೋದು ಯಾವ ತರ ಅಂತ ನಿಮ್ಗೆ ಅನ್ಸುತ್ತೆ? ಶಕುನಿ ಪಾಠ ಅಂತ ಅಂದಾಗ, ನಾನು ಈಗ ಒಂದು ಅಂಗಡಿಯಿಂದ ಒಂದಷ್ಟು ಹಣ್ಣುಗಳನ್ನ ತಂದಿರ್ತೀನಿ. ಟೊಮೊಟೊಗಳನ್ನ ತಂದಿದ್ದೀನಿ ಅಂತ ಅನ್ಕೊಳ್ಳೋಣ. ಒಂದು ಟೊಮೊಟೊ ಕೊಳ್ತೋಗಿರುತ್ತೆ. ಓಕೆ. ನಾನು ಅದನ್ನ ಅಲ್ಲೇ ಇಟ್ರೆ ಮಿಕ್ಕಿದ ಟೊಮೊಟೊ ಎಲ್ಲ ಕೊಳೆಯುತ್ತೆ. ಕೆಟ್ಟದ್ದು ಅನ್ನೋದು ನಮ್ಮ ಮನೆ ಒಳಗಡೆ ಬಂದ್ರೆ ಆಯ್ತು, ನಮ್ಮ ಹತ್ರ ಬರಬೇಕು ಅಂತಿಲ್ಲ. ರಾಮಾಯಣದಲ್ಲಿ ಮಂಥರೆ, ಇಲ್ಲಿ ಶಕುನಿ. ಶಕುನಿ ದುರ್ಯೋಧನ ಹುಟ್ಟುತ್ತಾನೆ ಕೆಟ್ಟವನಲ್ಲ, ಶಕುನಿ ವಿಷ ತುಂಬ್ತಾ ಹೋಗ್ತಾನೆ. ಅಲ್ಲಿನೂ ಅಷ್ಟೇ, ಕೈಕೇಯಿ ಕೆಟ್ಟವಳಲ್ಲ, ಮಂಥರೆ ವಿಷ ತುಂಬ್ತಾ ಹೋಗ್ತಾಳೆ. ಸೊ ನಾವು ನಮ್ಮ ಸುತ್ತ ಎಲ್ಲ ಸರಿ ಇದೆಯಾ ಅಂತ ಅನ್ಕೊಂಡ್ಬೇಕಾದ್ರೆ ಕುಟುಂಬದಲ್ಲಿ ಅಲ್ಲಿ ಯಾರ ಜೊತೆಗಿದ್ದಾರೆ ಅದು ಸರಿಯಾಗಿ ನಡೀತಾ ಇದೆಯಾ ಅಂತಾನು ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಯಾರ ಹತ್ರನಾರು ಏನಾದ್ರು ಮಾತಾಡಿರ್ತೀವಿ ಅಂತ ಅನ್ಕೊಳ್ಳೋಣ, ಅದವ್ರಿಗೆ ಹಾಗೆ ರೀಚ್ ಆಗೋದಿಲ್ಲ. ಚೈನೀಸ್ ವಿಸ್ಪರ್ ಅಂತಾರೆ, ನಾವು ಮಾತಾಡಿರೋದು ಇನ್ನೊಬ್ರಿಗೆ ಹತ್ರ ಹೋಗಿ ಅದರಿಂದ ಮತ್ತೊಬ್ಬರ ಹತ್ರ ಹೋಗಿ ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಇನ್ನೇನೋ ಆಗಿ ರೀಚ್ ಆಗಿರುತ್ತೆ. ಈ ಹಿತ್ತಾಳೆ ಕಿವಿ ಇದ್ದಾಗ, ನಮ್ಮ ಮನಸ್ಥಿತಿ ಸರಿ ಇಲ್ಲದೆ ಇದ್ದಾಗ, ನಮಗೆ ಯಾರ ಮೇಲಾದ್ರೂ ಪೂರ್ವಗ್ರಹ ಪೀಡಿತ ಡಿಸಿಷನ್ಗಳಿದ್ದಾಗ ಯಾರಾದ್ರೂ ಬಂದು ಅದ್ರ ಬಗ್ಗೆ ಇನ್ನಷ್ಟು ಎಕ್ಸ್ಟೆಂಡ್ ಮಾಡಿ ಹೇಳಿದ್ರೆ ನಾವು ನಂಬೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಪ್ರಕಾರ ಆಕ್ಷನ್ಸ್ಗಳು ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾರಾದ್ರೂ ನಮ್ಮನ್ನ ಅತಿಯಾಗಿ ಹೊಗಳ್ತಾ ಇದ್ದಾರೆ ಅಂತಂದಾಗ ಅವ್ರು ನಿಜವಾಗ್ಲೂ ಹೊಗಳ್ತಾ ಇದ್ದಾರಾ ಅಥವಾ ಅವ್ರಿಗೇನೋ ಕೆಲಸ ಆಗಬೇಕಾಗಿದ್ಯಾ, ಏನಾದ್ರು ಆಗಬೇಕಾಗಿದ್ಯಾ ಅನ್ನೋದ್ರ ಮೇಲೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಈಗ ನಮ್ಮ ಈಗ ನಿನ್ ಸುತ್ತ 4 ಜನ ಯಾರಿದ್ದಾರೆ ಅಂತ ಹೇಳು, ನೀನ್ ಯಾರು ಅಂತ ನಾನು ಹೇಳ್ತೀನಿ ಅಂತ ವಿವೇಕಾನಂದ ಹೇಳಿದ್ದಾರೆ. ನನ್ನ ಸುತ್ತ ಶಕುನಿಗಳಿದ್ದಾಗ ನಾನು ಶಕುನಿ ಆಗ್ತೀನಿ. ನಾನು ಶಕುನಿ ಅಲ್ಲ ಅಂತಂದ್ರೂ ಜಗತ್ತು ನನ್ನ ಶಕುನಿ ಅಂತ ಅನ್ಕೊಳ್ಳುತ್ತೆ. ನನ್ನ ವ್ಯಾಲ್ಯೂ ಏನು ಅಂತ ಡಿಸೈಡ್ ಆಗೋದು ನನ್ನ ಸುತ್ತ ಯಾರಿದ್ದಾರೆ ಅಂತ ಅನ್ನೋದ್ರ ಮೇಲೆ. ಎಲ್ಲ ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಆಗ್ಬೋದು, ಸೊ ಯಾರು ನಮ್ಮ ಸುತ್ತ ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಇರ್ತಾರೆ, ನಾವು ಯಾವ ಜೊತೆ ಬೆರಿತಾ ಇರ್ತೀವಿ ಪ್ರತಿದಿನ, ಸೊ ಅದ್ರ ಮೇಲೆ ನಾವು ನಮ್ಮ ಬೆಳವಣಿಗೆ ಆಗ್ಬೋದು, ನಮ್ಮ ಹೌದು ಸ್ಥಿತಿಗತಿಗಳು ಪ್ರತಿಯೊಂದು ಕೂಡ ಡಿಪೆಂಡ್ ಆಗಿರುತ್ತೆ ಅಂತ ಅನ್ಸುತ್ತಲ್ಲ. ಹೌದು, ವಿಂಗ್ಸ್ ಆರ್ ವೇಟ್ಸ್ ಅಂತ ಕರಿತೀವಿ. ಈಗ ನಾವು ಹಾರಕ್ ಆಗ್ತಾ ಇಲ್ಲ, ತುಂಬಾ ದೂರ ಹೋಗ್ತಾ ಇಲ್ಲ ಅಂತಂದ್ರೆ ನಾನು ಫಸ್ಟ್ ಚೆಕ್ ಮಾಡ್ಕೋಬೇಕಾಗಿರೋದು ನನ್ನ ಬೆನ್ ಮೇಲಿರೋ ಮೂಟೆಗಳು ಯಾವುದು ಅಂತ. ತಪ್ಪಾಗಿರೋ ಮೂಟೆಗಳಿದ್ರೆ ಇಳಿಸ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕು. ನಾನು ರೆಕ್ಕೆ ಕಟ್ಕೊಂಡಿದ್ದೀನ, ಬೆನ್ ಮೇಲೆ ಮೂಟೆ ಇದೆಯಾ, ನಾನು ಅದನ್ನ ಯೋಚನೆ ಮಾಡಬೇಕು. ಬೆನ್ ಮೇಲೆ ಏನೋ ಇದೆ ಅಂತ ನಾನು ನಡ್ಕೊಂಡು ಹೋಗ್ತಾ ಇದ್ರೆ ಹಾರಕ್ಕೆ ಯಾವತ್ತೂ ಆಗೋದಿಲ್ಲ, ನಿಧಾನಕ್ಕೆ ನಡ್ಕೊಂಡು ಹೋಗೋದು. ಸೊ ಅದನ್ನ ರೆಕಗ್ನೈಸ್ ಮಾಡಿ ಏನಿದೆ ಅಂತ ಆಗಿ ಮೂಟೆ ಇದ್ರೆ ಅದನ್ನ ಇಳಿಸೋದು ಮುಖ್ಯ. ನಮ್ಮ ಜೀವನದಲ್ಲಿ ಯಾರಿದ್ದಾರೆ, ಅವರಿಂದ ನಮಗೆ ಏನ್ ಆಗ್ತಾ ಇದೆ. ಕೆಲವು ಸಾರಿ ಏನಾಗತ್ತೆ, ಇದನ್ನ ನಾನು ಹೇಳ್ತಾ ಇರ್ತೀನಿ, ಹೇಳದ್ನಲ್ಲ ವರ್ಷನ್ಗಳಿವೆ ಅಂತ, ಒಂದೊಂದು ಸ್ಟೋರಿ ಆರ್ಕ್ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಶ್ರೀಕೃಷ್ಣ ಹೇಳಿರೋದು ಅಟ್ಯಾಚ್ಮೆಂಟ್ ಇಲ್ಲದೆ ಕೆಲಸ ಮಾಡುವಂತ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಕರ್ಮ ಫಲ ತುರ್ಮುರ್ಮ ಹೇತು ಸಂಗಸ್ತ್ವ ಕರ್ಮಣಿ ಅಂತ. ಅಂದ್ರೆ ನಾನು ನಿನ್ ಕೆಲಸ ಮಾಡು, ಫಲ ಅಫಲ ದೇವ್ರಿಗೆ ಬಿಟ್ಬಿಡು. ಆ ಕೆಲಸದಿಂದ ಕರ್ಮದಿಂದ ಕೆಟ್ಟದಾಗತ್ತೆ ಒಳ್ಳೇದಾಗತ್ತೆ ಅನ್ನೋದು ನಿನ್ನ ಆ ಕರ್ಮ ಮಾಡೋದ್ರಿಂದ ತಡಿಬಾರ್ದು ಅಂತ. ಆ ಡಿಟ್ಯಾಚ್ಮೆಂಟ್ ಇಟ್ಕೊಂಡು ಕೆಲಸ ಮಾಡಬೇಕು. ಸೊ ಇವಾಗ ನಾನು ಕರ್ಣನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಕರ್ಣ ಕೆಲವಷ್ಟು ತಪ್ಪು ಮಾಡಿದ್ದಾನೆ. ತಪ್ಪನ್ನ ತಪ್ಪು ಅಂತ ಹೇಳಿದಾಗ ಅದನ್ನ ಒಪ್ಕೊಂಡ್ರೆ ಮಾತ್ರ ಅದರಿಂದ ನಾನು ಕಲಿಯಕ್ಕೆ ಏನಾದ್ರೂ ಸಾಧ್ಯ. 100%. ಇಲ್ಲ ಅಂತಂದ್ರೆ ನಾನೇನು ಕಲಿಯಕ್ ಸಾಧ್ಯ ಇಲ್ಲ. ಈಗ ನನ್ನ ಮಗ ಏನೋ ತಪ್ಪು ಮಾಡಿದ್ದಾನೆ, ಸ್ಕೂಲ್ಗೆ ಹೋಗಿ ಅವ್ನು ಯಾರಿಗೋ ಹೊಡೆದು ಬಂದಿದ್ದಾನೆ. ಇಲ್ಲ ನಿಮ್ಮ ಮಗಂದ ಏನೋ ತಪ್ಪಿತ್ತು ಅಂತಂದ್ರೆ ನನ್ನ ಮಗ ಕಲಿಯೋದೇ ಇಲ್ಲ, ಅವ್ನು ಇನ್ನೂ ಕೆಟ್ಟ ಎಲಿಮೆಂಟ್ ಆಗಿ ಬೆಳೀತಾ ಹೋಗ್ತಾನೆ. ಮನುಷ್ಯನ ಮೇಲೆ ಅಟ್ಯಾಚ್ಮೆಂಟ್ ಇರಬಾರ್ದು. ಆ ಪಾತ್ರ ನಮ್ಗೆ ಏನ್ ಹೇಳ್ಕೊಡ್ತಾ ಇದೆ ಜೀವನದಲ್ಲಿ, ಅದರಿಂದ ನಾವ್ ಏನ್ ಕಲಿಬೇಕು ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಇರ್ಬೇಕು. ಕಲಿಯಕ್ ರೆಡಿ ಇರಬೇಕು. ಇಲ್ಲ ಅಂತಂದ್ರೆ ನಾವು ಸಮರ್ಥಿಸ್ಕೊಳ್ತಾನೆ ಹೋಗ್ತೀವಿ, ಅದರಿಂದ ಕಲಿಯಕ್ಕೆ ಏನು ಸಾಧ್ಯ ಇಲ್ಲ. ಸೊ ಇವಾಗ ಭಕ್ತಿ ಹಾಗೂ ಪ್ರೀತಿಗೆ ಏನು ಡಿಫ್ರೆನ್ಸ್ ಅಂತ ನಿಮ್ಗೆ ಅನ್ಸುತ್ತೆ? ಸೊ ಮಹಾಭಾರತದಲ್ಲಿ ನಾವು ನೋಡ್ತಾ ಇದೀವಿ, ಇವಾಗ ಅರ್ಜುನಿಗಾಗ್ಬೋದು, ಪಾಂಡವರಿಗಾಗ್ಬೋದು ಅಥವಾ ಕೌರವರಿಗಾಗ್ಬೋದು. ಸೊ ಪಾಂಡವರಿಗೆ ಹೆಚ್ಚಾಗಿ ಸೊ ಕೃಷ್ಣನ್ ಮೇಲೆ ಇದ್ದಿದ್ದು
ಭಕ್ತಿ ಅಂತ ಹೇಳ್ತೀರಾ ಅಥವಾ ಪ್ರೀತಿ ಅಂತ ಹೇಳ್ತೀರಾ? ಈಗ ನನಗೆ ಯಾರನ್ನಾರು ಸ್ನೇಹಿತ ಆಗಬೇಕು ಅಂತಂದರೆ ಫಸ್ಟು ಅವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ದೇವರು ಆದ್ರೂ ಅಷ್ಟೇ, ದೇವ್ರನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅವ್ರು ಯಾಕೆ ಹಾಗಿದ್ರು, ಅದರಿಂದ ಪ್ರೀತಿ ಹುಟ್ಟುತ್ತೆ. ಪ್ರೀತಿ ಇರೋ ಜಾಗದಲ್ಲಿ ಭಕ್ತಿ ಹುಟ್ಟುತ್ತೆ. ಓಕೆ. ಪ್ರೀತಿಯ ಪರಾಕಾಷ್ಠೆ ಭಕ್ತಿ. ಈಗ ನಾನು ರಾಯರನ್ನ ತುಂಬ ನಂಬ್ತೀನಿ. ರಾಯರನ್ನ ಅವಧೂತರು ಅಂತ ಕರೀತಾರೆ. ಅವಧೂತರು ಅಂತಂದ್ರೆ ರಾಯರು ದೇವರಲ್ಲ, ದೇವರು ಮತ್ತೆ ನಮ್ಮ ನಡುವಿನ ಕೊಂಡಿ. ರಾಯರು ಹಿಂದಿನ ಜನ್ಮದಲ್ಲಿ ಪ್ರಹ್ಲಾದ ಆಗಿದ್ರು, ಭಕ್ತ ಪ್ರಹ್ಲಾದ ಆಗಿದ್ರು. ಸೊ ರಾಯರಿಗೆ ರಾಮನ್ ಕಂಡ್ರೆ ಇಷ್ಟ, ರಾಮನ್ಗೆ ರಾಯರನ್ ಕಂಡ್ರೆ ಇಷ್ಟ, ರಾಯರಿಗೆ ಕೃಷ್ಣನ್ ಕಂಡ್ರೆ ಇಷ್ಟ, ಕೃಷ್ಣನ್ಗೆ ರಾಯರನ್ ಕಂಡ್ರೆ ಇಷ್ಟ. ಹಾಗೆ ನರಸಿಂಹ, ಪ್ರಾಣದೇವರು, ಆಂಜನೇಯ, ಸರಸ್ವತಿ, ಹೀಗೆ ಬಾಲಾಜಿ, ಹೀಗೆ ಹೋಗ್ತಾ ಹೋಗುತ್ತೆ. ಸೊ ಏನಾಗುತ್ತೆ, ನಾನು ಶ್ರೀಕೃಷ್ಣನ ಹತ್ರ ಹೋಗಿ ಕೃಷ್ಣ ಇದನ್ನ ಮಾಡ್ಕೊಡೋ ಅಂತಂದ್ರೆ ಕೃಷ್ಣ ಮಾಡ್ಕೊಡೋದು ಹೇಳ್ಬೋದು. ಆದ್ರೆ ನಾನು ರಾಯರ ಹತ್ರ ಹೋಗಿ ರಾಯರೇ ಇದನ್ನ ಮಾಡ್ಕೊಡಿ ಅಂತಂದ್ರೆ ರಾಯರು ಕೃಷ್ಣ ಹತ್ರ ಹೋಗಿ ಅವ್ನಿಗೇನೋ ಬೇಕಂತ ಮಾಡ್ಕೊಡೋ ಅಂತಂದ್ರೆ ಶ್ರೀಕೃಷ್ಣ ಮಾಡ್ಕೊಟ್ಬಿಡ್ತಾನೆ. ಅಷ್ಟು ಪ್ರೀತಿ ರಾಯರಿಗೆ ಕೃಷ್ಣನ ಮೇಲೆ. ಸೊ ರಾಯರನ್ನ ನಾನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅವರು ಯಾಕೆ, ಅವ್ರು ಏನ್ ಬದುಕಿದ್ರು ಅದು ಅರ್ಥ ಮಾಡ್ಕೊಳ್ತಿದ್ದಾಗೆ ರಾಯರ ಮೇಲೆ ಪ್ರೀತಿ ಹುಟ್ಟುತ್ತೆ. ಇಲ್ಲ ಅದು ಡಾಂಬಿಕತೆ ಅಂತ ಅನ್ಸ್ಕೊಳುತ್ತೆ. ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ ರಾಯರೇ ಅಂತ ಹೇಳ್ತಾ ಇರ್ಬೇಕಾದ್ರೆ ಅದು ನನ್ನ ಮನಸ್ಸಿಗೆ ತಟ್ತಾ ಇಲ್ಲ ಅಂತಂದ್ರೆ ಅದು ಪ್ರೀತಿ ಅಲ್ಲ. ಸೊ ಆ ಪ್ರೀತಿ ಪರಾಕಾಷ್ಠೆ ಆದಾಗ ಭಕ್ತಿ ಅನ್ನೋದು ಹುಟ್ಕೊಳ್ಳುತ್ತೆ. ಭಕ್ತಿ ಮನೋಭಾವದಿಂದ ನಿಂತಾಗ ಯಾವತ್ತು ಕಣ್ಣಲ್ಲಿ ನೀರು ಬರುತ್ತೋ ಅವಾಗ ಪ್ರೀತಿಯ ಪರಾಕಾಷ್ಠೆ ಅಂತ ಅಷ್ಟೇ. ಸೊ ಕೃಷ್ಣ ಅಂತ ಬಂದಾಗ ಬೇಜಾರಾಗಿ ಬರ್ತಕ್ಕಂಥ ಒಂದು ಪದ ಅಂತಂದ್ರೆ ಪ್ರೀತಿ. ಸೊ ಆ ಒಂದು ನಿಷ್ಕಲ್ಮಶ ಪ್ರೀತಿ ಕೃಷ್ಣನಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾರಲ್ಲ. ಸೊ ಏನದು ನಿಷ್ಕಲ್ಮಶ ಪ್ರೀತಿ ಅಂದ್ರೆ ಏನು, ಹೇಗಿರುತ್ತೆ ಅಂತ ಕೃಷ್ಣ ಹೇಳ್ತಾನೆ? ಎಕ್ಸಾಕ್ಟ್ ಆಗಿ ಇದಕ್ಕೆ ಏನ್ ಹೇಳ್ಬೇಕು ಅಂತಂದ್ರೆ ಶ್ರೀಕೃಷ್ಣ ಅದೇ ಪೂರ್ಣ ಪರಮಾತ್ಮ ಅಂತ ಅಂದೆ. ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ ಅಂತ ಬರೋದಿಲ್ಲ, ಬಟ್ ರಾಧೆ ಕೃಷ್ಣ ಅಂತ ಅಂತಾರೆ. ಈಗ ನಮ್ಮ ಹಿಂದೂ ಕಸ್ಟಮ್ ಏನಿದೆ, ಪಾರ್ವತಿ ಪತೆ ಅಂತೀವಿ. ಶ್ರೀಕೃಷ್ಣ ಅದೆಷ್ಟೋ ಸರಿ ಕೌಂತೆಯ ಅಂತ ಕರೀತಾನೆ. ಆಮೇಲೆ ರಾಧಾಕೃಷ್ಣ ಅಂತೀವಿ. ಹೇಳ್ತಾರೆ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋದಾಗ ರಾಧಾ ಕೃಷ್ಣ ಅಂತ ಅಂದಾಗ ಶ್ರೀಕೃಷ್ಣನಿಗೆ ತುಂಬಾ ಖುಷಿ ಆಗುತ್ತೆ, ರಾಧೆ ರಾಧೆ ಅಂದಾಗ ಶ್ರೀಕೃಷ್ಣ ಖುಷಿ ಆಗುತ್ತೆ ಅಂತ. ಪ್ರೀತಿಯ ಪರಾಕಾಷ್ಠೆ ಅದು. ರಾಧೆ ಕೃಷ್ಣನ ಸಿಗೋದಿಲ್ಲ. ಇಷ್ಟೊಂದು ಕಥೆಗಳಿವೆ ಹೇಗೆ ಶ್ರೀಕೃಷ್ಣ ರಾಧೆ ಭೇದ ಆಗ್ತಾರೆ ಅನ್ನೋದ್ರ ಬಗ್ಗೆ. ಸೊ ರಾಧೆ ಶ್ರೀಕೃಷ್ಣನ ಮಡಲಲ್ಲಿ ತೀರ್ಕೊಂಡಾಗ ಶ್ರೀಕೃಷ್ಣ ಕೊಳಲನ್ನು ಮುರಿದು ಎಸೆದು ಬಿಡ್ತಾನೆ, ಆಮೇಲೆ ಕೊಳಲನ್ನು ಊದೋದೇ ಇಲ್ಲ ಅಂತ ಒಂದ್ ಕಡೆ ಇದೆ. ಇಷ್ಟೊಂದು ಕಥೆಗಳು ನಾನು ಓದಿದ್ದೀನಿ. ಶ್ರೀಕೃಷ್ಣ ಯಾರನ್ನ ಪ್ರೀತಿಸಿದ್ರು ಅವ್ರನ್ನ ಕಾಪಾಡ್ಕೊಳ್ಳೋಕೆ, ಅವ್ರನ್ನ ಹೇಗಾದ್ರೂ ಉಳಿಸ್ಕೊಳ್ಳೋಕೆ ಅಂತ ನೋಡ್ತಾನೆ. ಈಗ ಶಪಥ ಮಾಡಿರ್ತಾನೆ ಕುರುಕ್ಷೇತ್ರ ಯುದ್ಧದ ಮುಂಚೆ, ನಾನು ಎತ್ಕೊಳ್ಳೋದಿಲ್ಲ ಆಯುಧನ ಅಂತ. ಅದೇ ಅರ್ಜುನ ಆ ಕೆಲಸ ಮಾಡದೇ ಇದ್ದಾಗ ಭೀಷ್ಮನ ಕೊಲೆಯೋಕೆ ರಥಚಕ್ರ ಎತ್ಕೊಂಡು ಓಡ್ತಾನೆ. ಅವಾಗ ಅವನು ಶಪಥ ಮರಿತಾ ಇರ್ತಾನೆ. ಅದು ಅರ್ಜುನನ ಮೇಲೆ ಇರೋ ಪ್ರೀತಿ, ಧರ್ಮದ ಮೇಲೆ ಇರೋ ಪ್ರೀತಿ. ಮಥುರದ ಮೇಲೆ ಅಟ್ಯಾಕ್ ಮಾಡೋಕ್ ಬಂದಾಗ ಯುದ್ಧವನ್ನು ಬಿಟ್ಟು ಓಡ್ ಹೋಗ್ತಾನೆ ಯಾದವ್ರನ್ನ ಉಳಿಸೋದಕ್ಕೆ. ಅವನಿಗೆ ಅದರಿಂದ ರಣಚೋಡ ಅಂತ ಹೆಸರು ಬರುತ್ತೆ. ತನ್ನ ಹೆಸರು ಹಾಳಾಗತ್ತೆ ಅಂತಾನು ಆತ ಯೋಚನೆ ಅಂತ. ಯುದ್ಧ ಬಿಟ್ಟು ಓಡೋದವನು ಅಂತ ಅದನ್ನು ಕೂಡ ಆತ ಯೋಚನೆ ಮಾಡೋದಿಲ್ಲ, ಓಡ್ ಹೋಗ್ತಾನೆ. ಸೊ ತನ್ನ ಹೆಸರು, ತನ್ನ ಶಪಥ. ಅಗೇನ್ ಈ ಮಹಾಭಾರತ ಯುದ್ಧದಲ್ಲಿ ಯುದ್ಧ ಎಲ್ಲ ಆಗ್ಬೇಕಾದ್ರೆ ಕರ್ಣ ಕೇಳ್ತಾನೆ, ನನಗೆ ಇಷ್ಟೊಂದು ಅನ್ಯಾಯ ಆಗಿದೆ, ನಾನು ಮೆಟ್ಟಿದ ದಾರಿ ತಪ್ಪ ಅಂತ. ಅಧರ್ಮದ ಕಡೆ ಹೋಗಿದ್ ತಪ್ಪು, ಹೋರಾಡಬೇಕು ನ್ಯಾಯ ಗಳಿಸ್ಕೊಳ್ಳೋಕೋಸ್ಕರ, ಅಧರ್ಮದ ಜೊತೆ ಕೈ ಜೋಡಿಸಬಾರ್ದು ಅಂತ. ನಾನು ಹುಡ್ತಾನೆ ಹೋರಾಡ್ತಾ ಬಂದವನು, ಈಗ್ಲೂ ಹೋರಾಡ್ತಾನೆ ಇದ್ದೀನಿ. ಈ ಯುದ್ಧ ಎಲ್ಲ ಮುಗಿದ ಮೇಲೆ ನಿನ್ನ ಜನ ನೆನ್ಪಿಟ್ಕೊಳ್ತಾರೆ, ನನ್ನ ಬೈಕೊಳ್ತಾರೆ. ಯಾಕಂದ್ರೆ ಹಿಂಗೆ ನಾನ್ ಕೆಟ್ಟವನಾಗಿ ಕಾಣಿಸ್ತೀನಿ ಎಲ್ಲರಿಗೂ. ಅದ್ರ ಪ್ರಕಾರನೇ ಗಾಂಧಾರಿನೂ ಶಾಪ ಕೊಟ್ಬಿಡ್ತಾಳೆ, ನೀನ್ ತೀರ್ಕೊಂಡು ಹೋಗು, ನಿನ್ ವಂಶ ನಿರ್ವಂಶ ಆಗೋಗ್ಲಿ. ಅವನು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಲಿಲ್ಲ, ಶಪಥದ ಬಗ್ಗೆ ಯೋಚನೆ ಮಾಡ್ಲಿಲ್ಲ, ಅವನ ಹೆಸರು ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಅದು ಪ್ರೀತಿಯ ಪರಾಕಾಷ್ಠೆ. ಅದಲ್ಲದೆ ಪ್ರೀತಿಯ ಪರಾಕಾಷ್ಠೆ. ರಾಧೆ ಹೆಸರು ಹೇಳಿದ್ರೆ ಅವನಿಗೆ ಅಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಅದಲ್ಲ ಅಂದ್ರೆ ಪ್ರೀತಿಯ ಪರಾಕಾಷ್ಠೆ ಇನ್ನೇನಿರ್ಬೋದು ಪ್ರೀತಿಯ ಪರಾಕಾಷ್ಠೆ. ಶ್ರೀಕೃಷ್ಣನ ಯಾರು ನೋಡಿದ್ರು ಪ್ರೀತಿಲಿ ಬೀಳದಿರೋಕ್ ಸಾಧ್ಯ ಇಲ್ಲ. ನಾನು ಶ್ರೀಕೃಷ್ಣನ ಪ್ರೀತಿಸ್ತಾ ಇದ್ದೀನಿ ಅಂತಂದ್ರೆ ಹೇಳ್ತಾರೆ, ಶ್ರೀಕೃಷ್ಣ ನನ್ನ ಪ್ರೀತಿಸೋಕ್ ಶುರು ಮಾಡಿದ್ದಾನೆ, ಅದಕ್ಕೆ ನಾನು ಅವನ್ನ ಪ್ರೀತಿಸ್ತಾ ಇದ್ದೀನಿ ಅಂತ. ನಾನು ಶ್ರೀಕೃಷ್ಣನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಶ್ರೀಕೃಷ್ಣ ನನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ, ಅದಕ್ಕೆ ನಾನು ಅವನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ. ಮೊದಲು ಅವನ ಕಡೆಯಿಂದ ಅಪ್ಪಣೆ ಬಂದಾಗ ನಾವು ಅವನ ಹತ್ರ ಹೋಗೋಕ್ ಸಾಧ್ಯ ಅಂತ. ಓಕೆ. ಸೊ ಇಲ್ಲಿ ಏನು ಈ ಒಂದು ಪ್ರೀತಿಯಿಂದ ನಾವು ಇಡೀ ವಿಶ್ವವನ್ನೇ ಗೆಲ್ಬೋದು ಅಂತ ಹೇಳ್ತಾರೆ. ಸೊ ಆದರೆ ಇವತ್ತಿನ ಜನ್ರೇಷನಲ್ಲಿ ಏನು ನಡೀತಾ ಇದೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ ಬೆಳಗ್ಗೆ ಎದ್ರೆ. ಸೊ ಪ್ರೀತಿ ಅನ್ನೋದು ಎಲ್ಲಿದೆ ಅಂತ ಹುಡುಕೊಂಡು ಹೋದ್ರೂ ಸಿಗುತ್ತೋ ಸಿಗೋಲ್ಲ ನನಗೆ ಗೊತ್ತಿಲ್ಲ. ಸೊ ಆ ಪ್ರೀತಿ ಅನ್ನೋದೇ ಹುಡ್ಕೊಂಡು ಬರಬೇಕು ಅಂತ ಅನ್ಸುತ್ತೆ ನನಗೆ. ಸೊ ಈ ಪ್ರೀತಿಯಿಂದ ಇಡೀ ಪ್ರಪಂಚವನ್ನೇ ಗೆಲ್ಬೋದು ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ನೀವೇನು ಹೇಳ್ತೀರಾ? ಪ್ರೀತಿ ಅನ್ನೋದು ಫಸ್ಟ್ ಹುಟ್ಟೋದು ರೆಸ್ಪೆಕ್ಟ್ ಇಂದ.
ನನ್ನ ತಂದೆ ತಾಯಿ ಮೇಲೆ ನನಗೆ ರೆಸ್ಪೆಕ್ಟ್ ಇದ್ದಾಗ ಅದು ಪ್ರೀತಿ. ಹ್ಮ್ ಈಗ ನಾನು ನನ್ನ ಪಾರ್ಟ್ನರ್ಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಅಂತಂದರೆ ಅಲ್ಲಿ ಪ್ರೀತಿ ಇಲ್ಲ ಅಂತ. ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಬಟ್ ನಾನು ಇನ್ನು ಹೆಂಗೆ ಬೇಕಾದ್ರೂ ನಡ್ಸ್ಕೊಳ್ತೀನಿ ಅಂದರೆ ಅದು ಪ್ರೀತಿ ಅಲ್ಲ. ಓಕೆ. ರಾಧಾಕೃಷ್ಣ ಅಂತಾರೆ, ಪಾರ್ವತಿಪತಿ ಅಂತಾರೆ, ಯಾಕೆ ಅವ್ರ ಹೆಂಡತಿ ಹೆಸರು ಮುಂಚೆ ಬರ್ತಾ ಇದೆ ಅವ್ರನ್ನ ಕರಿಬೇಕಾದ್ರೆ? ಕರೆಕ್ಟ್. ಪ್ರೀತಿ. ಈಗ ಅದಿಲ್ಲ. ನನ್ನ ಹತ್ರ ಕೆಲವರು ಮೆಸೇಜ್ ಮಾಡ್ತಾರೆ, ಅದು ಅವ್ರಿಗೆ ಇದು ಅವ್ರಿಗೆ ತಟ್ಬೋದು. ಮೆಸೇಜ್ ಮಾಡೋರಿಗೆ ಓಕೆ. ಬ್ರೇಕಪ್ ಆಗಿರುತ್ತೆ, ಸೂಸೈಡ್ ಮಾಡ್ಕೋಬೇಕು ಅಂತಿರ್ತಾರೆ. ಅವ್ರು ಹೇಳ್ತಾರೆ, ನಾನು ಅವ್ನಿಗೆ ಲಾಯಲ್ ಆಗಿದ್ದೆ ಬಟ್ ಅವ್ನು ನನಗೆ ಮೋಸ ಮಾಡಿ ಹೋಗ್ಬಿಟ್ಟ, ಅವಳಿಗೆ ನಾನು ಲಾಯಲ್ ಆಗಿದ್ದೆ, ಅವಳು ನಂಗೆ ಮೋಸ ಮಾಡಿ ಹೋಗ್ಬಿಟ್ಲು ಅಂತ. ಅವ್ರ ಪ್ರಕಾರ ಲಾಯಲ್ಟಿ ಏನು ಅಂತಂದ್ರೆ 3 ತಿಂಗಳು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಓಕೆ. 3 ತಿಂಗಳು ಅಷ್ಟರಲ್ಲಿ ಎಲ್ಲ ಆಕ್ಟಿವಿಟೀಸು ಮಾಡಿರ್ತಾರೆ. ಅದಾದ್ಮೇಲೆ ಬ್ರೇಕಪ್ ಆಗೋಗುತ್ತೆ. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಪರ್ಸನ್ಗೆ ಲಾಯಲ್ ಆಗಿರ್ತಾರೆ. ಈಗಿನ ಡೆಫಿನೇಷನ್ ಆಫ್ ಲಾಯಲ್ಟಿ ಇಸ್ ದಿಸ್. ಸೊ ಇಲ್ಲಿ ಹುಟ್ಟು ನಾವು ಅವ್ರನ್ನ ಅರ್ಥ ಮಾಡ್ಕೊಂಡು ರೆಸ್ಪೆಕ್ಟ್ ಹುಟ್ಟೋಕ್ಕಿಂತ ಮುಂಚೆ ಬೇರೆದು ಮೊದಲು ನಡೆದ್ರೆ, ದರ್ ಇಸ್ ಅ ಸೇಯಿಂಗ್, ಲವ್ ಬಿಕೇಮ್ ವೆರಿ ಹಾರ್ಡ್ ವೆನ್ ಸೆಕ್ಸ್ ಬಿಕೇಮ್ ವೆರಿ ಈಸಿ ಅಂತ. ಸೊ ಆ ಥರ ಶುರುವಾದಾಗ ತಪ್ಪಾಗತ್ತೆ. ಸೊ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ರೀತಿ ಡಿಫ್ರೆಂಟ್ ಆಗತ್ತೆ. ಒಂದು, ನಮ್ಮ ಬೀಗನ ನಾವು ಜೋಪಾನ ಮಾಡ್ಕೋಬೇಕು. ನಮ್ಮ ಬೀಗನ ನಾವು ಜೋಪಾನವಾಗಿ ಇಟ್ಕೊಳ್ದೆ ಅದನ್ನ ಬೇರೆಯವ್ರಿಗೆ ನೋಡ್ಕೊಳ್ಳಿ ಅಂತ ಕೊಟ್ಟಾಗ, ಅವ್ರ ಬೀಗನೇ ಅವ್ರು ಜೋಪಾನ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅಂದಾಗ, ಕಳ್ಕೊಂಡಿದ್ದಾರೆ ಅಂತಂದಾಗ, ನಾವು ಯಾವತ್ತೋ ಒಂದಿನ ನಮ್ಮ ಮನೆಗೆ ನಾವು ಎಂಟರ್ ಆಗಕ್ಕೆ ರೆಡಿ ಇದ್ದೀವಿ ಅಂದಾಗ ನಾವು ಹೋಗಿ ಅವ್ರ ಹತ್ರ ಬೀಗಕ್ಕೆ ಕೇಳ್ತೀವಿ, ಇರೋದಿಲ್ಲ. ಜೀವನ ಪೂರ್ತಿ ಮನೆ ಇಲ್ಲದೆ ಇರಬೇಕಾಗತ್ತೆ, ಇಲ್ಲ ಹೊಸ ಮನೆ ಕಟ್ಕೋಬೇಕಾಗತ್ತೆ. ಬಹಳ ದೊಡ್ಡ ಕೆಲಸ ಅದು. ಅಲ್ಲಿ ನಾವು ಎಡವ್ತಾ ಇದ್ದೀವಿ. ನಾವು ಎಲ್ಲೂ ಒಬ್ರನ್ನ ಪ್ರೀತಿ ಮಾಡಿ ಹೊರಗಡೆ ಬಂದಿರ್ತೀವಿ, ಹಸುವಲ್ಲಿರ್ತೀವಿ. ಹಸುವಲ್ಲಿದ್ದಾಗ ನಾವು ಫ್ರಿಜ್ ಓಪನ್ ಮಾಡಿದ್ರೆ ಕೈಗೆ ಏನು ಸಿಗುತ್ತೋ ತಿಂತೀವಿ. ಅದು ಹೆಲ್ದಿನೋ ಅನ್ಹೆಲ್ದಿನೋ ಯೋಚನೆ ಮಾಡೋದಿಲ್ಲ. ಹಸುವೆಲ್ಲ ತೀರಿದ ಮೇಲೆ ಫ್ರಿಜ್ ಓಪನ್ ಮಾಡೋದು ಮುಖ್ಯ. ನಮಗೆ ಗಾಯ ಆಗಿದ್ದಾಗ ಅದನ್ನ ವಾಸಿ ಮಾಡ್ಕೊಳ್ದೆ ಇನ್ನೊಬ್ರನ್ನ ಮೀಟ್ ಮಾಡಕ್ ಹೋದ್ರೆ, ಯಾರು ನಮಗೆ ಗಾಯ ಮಾಡಿಲ್ವೋ ಅವ್ರ ಮೇಲೆಲ್ಲ ರಕ್ತ ಚೆಲ್ತಾ ಹೋಗ್ತೀವಿ. ಇಟ್ ಈಸ್ ಅನ್ಫೇರ್ ಫಾರ್ ದೆಮ್. ಅವ್ರು ಮತ್ತೆ ಏನ್ ಮಾಡ್ತಾರೆ, ಮತ್ತೆ ಇನ್ನೊಬ್ರ ಮೇಲೆ ಹೋಗಿ ರಕ್ತ ಚೆಲ್ಲೋಕ್ ಶುರು ಮಾಡ್ತಾರೆ. ಸೈಕಲ್ ಆಗುತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಮ್ಮನ್ನ ನಾವು ವಾಸಿ ಮಾಡಿಕೊಂಡು, ನಮ್ಮನ್ನ ನಾವು ಪ್ರೀತಿಸ್ಕೊಂಡು ಆಮೇಲೆ ಇನ್ನೊಬ್ರ ಹತ್ರ ಹೋಗ್ಬೇಕು. ಒಬ್ಬ ಮನುಷ್ಯ ನೀಡ್ ಆಗಿರ್ಬೇಕೆ ಹೊರತು ನೆಸೆಸಿಟಿ ಆಗಬಾರ್ದು. ನೆಸೆಸಿಟಿ ಆದಾಗ್ಲೇ ನಾವು ಜೀವನದಲ್ಲಿ ಬಹಳಷ್ಟು ತಪ್ಪು ನಿರ್ಧಾರಗಳ ತಗೊಳ್ಳೋದು. ಒಂದು ತಪ್ಪು ನಿರ್ಧಾರ ಇನ್ನೊಂದು ತಪ್ಪು ನಿರ್ಧಾರಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ನಾನು ಪ್ರೀತಿ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ ಅಂತಂದಾಗ ಆ ಜವಾಬ್ದಾರಿನ ಇನ್ನೊಬ್ರಿಗೆ ಒಪ್ಪಿಸ್ಬಿಟ್ರೆ ಖಂಡಿತ ಅವ್ರ ಕೈಲಿ ಮಾಡೋಕ್ ಸಾಧ್ಯ ಇಲ್ಲ. ಒಂದು ಮಾತಿದೆ, ತಾನು ಬೆತ್ತಲೆ ಆಗಿದ್ದು ನಿಮಗೆ ಬಟ್ಟೆ ಆಫರ್ ಮಾಡ್ಕೊಂಡು ಯಾರು ಓಡಾಡ್ತಾ ಇದ್ರೆ ಅವರಿಂದ ಫಸ್ಟ್ ಓಡೋಗ್ಬಿಡಿ ಅಂತ ಅವ್ರ ಹತ್ರದಿಂದ. ಅದು ಪ್ರೀತಿ. ಈಗಿನ ಜನರೇಷನ್ ಅಲ್ಲಿ ಐ ಸ್ಟ್ರಾಂಗ್ಲಿ ಫೀಲ್ ದಟ್ ಇಸ್ ವೇರ್ ವಿ ಆರ್ ಗೋಯಿಂಗ್ ರಾಂಗ್. ನಮ್ಗೆ ನಾವು ಕಂಫರ್ಟಬಲ್ ಆಗಿಲ್ದೆ, ನಮ್ಮ ಬೀಗನ ನಾವು ಜೋಪಾನ ಮಾಡ್ಕೊಳ್ಳದೆ, ಆ ಜವಾಬ್ದಾರಿನ ಇನ್ನೊಬ್ರಿಗೆ ಕೊಟ್ಟು ಅದನ್ನ ಮಾಡು ಅಂತ ವಹಿಸಿ ಅವ್ರ ಮೇಲೆಲ್ಲ ರಕ್ತ ಚೆಲ್ತಾ ಇದ್ದೀವಿ ಅಂತ. ಅದು ಸರಿ ಹೋದ್ರೆ ಬಹುಶಃ, ಹಸಿವು ಇಲ್ಲದೆ ಇದ್ದಾಗ ಬಹುಶಃ ನಾವು ಫ್ರಿಜ್ ಓಪನ್ ಮಾಡಿದ್ರೆ ಸರಿ ಇರುತ್ತೆ ಎಲ್ಲ ಅಂತ ಅನ್ಸುತ್ತೆ. ಕಾಯುವಿಕೆ ಮುಖ್ಯ, ತಾಳ್ಮೆ ಇರಬೇಕು, ಒಬ್ರನ್ನ ಅರ್ಥ ಮಾಡ್ಕೋಬೇಕು, ರೆಸ್ಪೆಕ್ಟ್ ಹುಟ್ಟಬೇಕು. ಅದಾದ್ಮೇಲೆ ಪ್ರೀತಿ ಹುಟ್ಟುತ್ತೆ, ಅದಾದ್ಮೇಲೆ ಬೇರೆ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕಿಂತ ಮುಂಚೆ ನಾವೆಲ್ಲ ರಿವರ್ಸ್ ಪ್ರೋಸೆಸ್ ಅಲ್ಲಿ ಹೋದಾಗ ಎಲ್ಲ ಉಲ್ಟಾನೇ ಆಗೋದು. ಸೊ ಇವತ್ತಿನ ಜನರೇಷನ್ ಅಲ್ಲಿ ನಡೀತಿರೋದು ಈ ತರ ವಿಚಾರಗಳು. ಬಹಳಷ್ಟು ಕೇಸ್ಗಳು ನಾವು ನೋಡಿದ್ವಿ, ಬೆಳಿಗ್ಗೆ ಎದ್ರೆ ಕೇಳ್ತಾ ಇರ್ತೀವಿ, ನಮ್ಮ ಸುತ್ತಮುತ್ತನೇ ನಮಗೆ ಕಾಣಕ್ ಸಿಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಪ್ರೀತಿ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅದು ಫಿಸಿಕಲ್ ಅಟ್ರಾಕ್ಷನ್ ಅಂತಾನೆ ಸ್ಟಾರ್ಟ್ ಆಗೋದು. ಇವಾಗ ಹೇಳ್ಬೇಕಂತಂದ್ರೆ ಫಿಸಿಕಲ್ ಅಟ್ರಾಕ್ಷನ್ ಸ್ಟಾರ್ಟ್ ಆಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಮೇಲೆ ಅವ್ರಿಗೆ ಡೆಫಿನೆಟ್ಲಿ ಅವರು ಯಾವುದೊಂದು ಭಾವನೆಗಳ ಮುಖಾಂತರ ಅವರು ಕನೆಕ್ಟ್ ಆದಾಗ ಅವರಿಗೆ ಒಂದು ಟ್ರೂ ಲವ್ ಅನ್ನೋದು ಫೀಲ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಐ ಆಮ್ ನಾಟ್ ಶೋರ್. ಫಿಸಿಕಲ್ ಅಟ್ರಾಕ್ಷನ್ ಅಂತ ಬಂದಾಗ ನಾನು ಬೆಳಗ್ಗೆ ಒಂದು ಕಥೆನ ಬರೆದು ಹೇಳಿದ್ದೆ ಇವತ್ತು. ಓಕೆ. ಗುಡಿಗಳ ಬಗ್ಗೆ. ಒಬ್ಬನಿಗೆ ಒಂದು ಕಡೆ ದೇವಸ್ಥಾನ ಇದೆ, ಗುಡಿ ಇದೆ ಅಂತ ಅರ್ಥ ಕೇಳಿ ಬರುತ್ತೆ. ಆ ಗುಡಿಗೆ ಹೋಗ್ಬೇಕು, ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ ಅಂತ ಹೋಗ್ತಾನೆ. ಹೋಗ್ತಾ ಇರ್ಬೇಕಾದ ದಾರಿ ಕವಲು ಹೊಡೆಯುತ್ತೆ. ಎರಡು ದಾರಿ ಇರುತ್ತೆ. ಎರಡು ಕಡೆ ಬೆಟ್ಟ ಇರುತ್ತೆ. ಬೆಟ್ಟದ ತುದಿಲಿ 2 ಗುಡಿಗಳಿರ್ತವೆ. ಒಂದ್ ಕಡೆ ಗುಡಿ ಬಹಳ ಭವ್ಯವಾಗಿರುತ್ತೆ, ಇನ್ನೊಂದ್ ಕಡೆ ಕಲ್ಲುಗಳಿಂದ ಆಗಿರುತ್ತೆ. ಈ ಕಡೆ ಬಹಳ ಹೆಜ್ಜೆ ಗುರುತುಗಳಿರುತ್ತೆ, ಈ ಕಡೆ ಹೆಜ್ಜೆ ಗುರುತು ಇರೋದೇ ಬಹಳ ಕಡಿಮೆ ಇರುತ್ತೆ. ಆಯ್ತು, ತುಂಬಾ ಭವ್ಯವಾಗಿದೆ, ಇಷ್ಟೊಂದು ಹೆಜ್ಜೆ ಗುರುತುಗಳಿದೆ, ಇಲ್ಲಿ ಹೋಗೋಣ ಅಂತ ಹೊರಡ್ತಾನೆ. ಬಟ್ ಅಲ್ಲಿ ಹೋಗಿರೋ ಹೆಜ್ಜೆ ಗುರುತುಗಳು ಮಾತ್ರ ಇದೆ, ವಾಪಸ್ ಬಂದಿರೋ ಹೆಜ್ಜೆ ಗುರುತುಗಳೇ ಇಲ್ಲ ಅಂತ ಗಮನಿಸ್ತಾನೆ.
ದ್ವಂದ್ವ ಹುಟ್ಟುತ್ತೆ. ಮನೆಗೆ ವಾಪಸ್ ಹೋಗ್ತಾನೆ. ಓಕೆ. ವಾಪಸ್ ಬಂದು ಈ ಕಡೆ ನೋಡ್ತಾನೆ. ಈಗ ಒಂಚೂರು ಜಾಸ್ತಿ ಹೆಜ್ಜೆ ಗುರುತುಗಳಿರುತ್ತೆ ಇಲ್ಲಿ, ಅಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಆದರೆ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿರುತ್ತೆ ಸ್ವಲ್ಪ. ಒಂದು ಜಾಗಕ್ಕೆ ಹೋದಾಗ ನಾವು ವಾಪಸ್ ಬರ್ತೀವೋ ಇಲ್ವೋ, ಅಥವಾ ನಾವು ಚೂಸ್ ಮಾಡ್ಕೊಂಡಿರೋ ಜಾಗ ಜೀರ್ಣೋದ್ಧಾರ ಆಗಿ ಬೆಟರ್ ಆಗುತ್ತೋ ಇಲ್ವೋ ಅನ್ನೋದು ಒಳಗಡೆ ದೇವ್ರಿದ್ದಾನೋ ದೆವ್ವ ಇದೆಯೋ ಅನ್ನೋದ್ರ ಬಗ್ಗೆ ಮೇಲೆ ಡಿಪೆಂಡ್ ಆಗುತ್ತೆ. ಒಳಗಡೆ ದೇವ್ರಿದ್ರೆ ಅದು ಜೀರ್ಣೋದ್ಧಾರ ಆಗೇ ಆಗತ್ತೆ. ಅದು ಅಷ್ಟು ವೈಭವದಿಂದ ಕೂಡುತ್ತೆ ಮುಂದೆ ಫ್ಯೂಚರಲ್ಲಿ, ಈಗ ಅಲ್ಲದೆ ಇದ್ರು. ಬಟ್ ಅದು ವೈಭವನೇ ನೋಡ್ಕೊಂಡು ನಾನು ಅಲ್ಲಿ ಹೋಗಿದ್ರೆ ಅಲ್ಲಿಂದ ನಾನು ವಾಪಸ್ ಬರದೇ ಹೋಗ್ಬೋದು. ಫಿಸಿಕಲ್ ಅಟ್ರಾಕ್ಷನ್ ಅನ್ನೋದೇನಿದೆ ಅರೇಂಜ್ ಮ್ಯಾರೇಜಲ್ಲೇ ಆಗಿರ್ಬೋದು, ಎಲ್ಲರಿಗೂ ಅವ್ರ ಪಾರ್ಟ್ನರ್ ಚೆನ್ನಾಗಿರ್ಬೇಕು, ನೋಡೋಕೆ ತುಂಬ ಚೆನ್ನಾಗಿರ್ಬೇಕು ಅನ್ನೋದು ಅತಿಯಾಗಿ ಮುಖ್ಯವಾದಂಥ ವಿಚಾರ. ಬೇಸಿಕಲಿ ಅದನ್ನ ನಾನು ಇಟ್ಕೊಂಡು ಅದೇ ಮೇನ್ ಕ್ರೈಟೀರಿಯಾ ಮಾಡ್ಕೊಂಡು ಹೋಗಿ ಅವ್ರು ಹೇಗಿದ್ದಾರೆ, ಅವ್ರದ್ದು ಕ್ಯಾರೆಕ್ಟರಿಸ್ಟಿಕ್ ಏನಿದೆ, ಆ ಡೆಪ್ತ್ ನಾನು ನೋಡೋಕೆ ಹೋಗ್ಲಿಲ್ಲ ಅಂತಂದ್ರೆ ಮುಂದೆ ಅದು ಯಾವತ್ತೂ ವಾಪಸ್ ಹೊಡೆಯುತ್ತೆ. ಕರೆಕ್ಟ್. ಹೇಳಕ್ಕಾಗಲ್ಲ ಏನಾಗುತ್ತೆ ಅಂತ, ಯಾರಿಗೂ ಹೇಳೋಕ್ಕಾಗಲ್ಲ. ಚಾಯ್ಸ್ ಆದ್ರೆ ಹೇಳಿದ್ನಲ್ಲ, ಜೀವನದಲ್ಲಿ ಮೀಟ್ ಮಾಡೋ ಪ್ರತಿ ಪರ್ಸನ್ನು ಒಂದ್ ರೀತಿಲಿ ಕರ್ಮ ಕಳಿಯೋಕಂತಾನೆ ಬಂದಿರುತ್ತೆ. ನಮಗ್ ಗೊತ್ತಾಗೋದಿಲ್ಲ ಅಷ್ಟೇ. ದೇವ್ರಿಗೆ ನಾವು ತುಂಬಾ ಹತ್ರ ಆಗಿದ್ದಾಗ ದೇವ್ರ ನಮ್ಮ ಮಾತು ಎಲ್ಲ ಮಾತು ಕೇಳ್ತಾ ಇದ್ದಾನೆ, ನಮ್ಮ ಬಗ್ಗೆ ತುಂಬಾ ಆಸೆ ಇಟ್ಕೊಂಡಿದ್ದಾನೆ, ಪ್ರೀತಿ ಇಟ್ಕೊಂಡಿದ್ದಾನೆ ಅಂತಂದಾಗ ಬಹುಶಃ ನಾವು ಕೇಳಿದ್ ಕೊಟ್ರು ಅದು ನಮ್ದಲ್ಲ ಅಂತಂದಾಗ ಬಿಡಿಸ್ಬಿಡ್ತಾನೆ. ನಾವು ಬಿಡೋಕ್ ರೆಡಿ ಇಲ್ಲ ಅಂತಂದಾಗ ಕೈ ಮೇಲೆ ಹೊಡಿತಾನೆ, ನೋವಾಗತ್ತೆ, ಬಟ್ ಬಿಟ್ಬಿಡ್ಬೇಕು. ಅಂದ್ರೆ ಇವಾಗ ನೀವ್ ಹೇಳ್ತಿರೋ ವಿಚಾರ ಎಲ್ಲಿ ಬರುತ್ತೆ ಅಂದ್ರೆ, ಯಾರನ್ನೊಬ್ಬರನ್ನ ಕಳ್ಕೋತೀವಿ, ಬರ್ತಾರೆ, ಸ್ನೇಹನೂ ಕೊಡ್ತಾರೆ, ಪ್ರೀತಿನೂ ಕೊಡ್ತಾರೆ, ಸ್ವಲ್ಪ ಸಮಯ ಇರ್ತಾರೆ ನಮ್ಮ ಜೀವನದಲ್ಲಿ, ಅದಾದ ನಂತರ ನಮ್ಮ ಲೈಫಿಂದ ಹೊರಟೋಗ್ತಾರೆ. ಏನಾಗುತ್ತೆ, ಒಂದು ಕನ್ನಡಿ ಇರುತ್ತೆ, ಅದರಲ್ಲಿ ನೀವು ನಿಮ್ಮ ಮುಖ ನೋಡ್ಕೊಳ್ತಾ ಇರ್ತೀರಿ. ಎವ್ರಿ ಡೇ ಎದ್ದು ನಿಮ್ಮ ಮುಖ ನೋಡ್ಕೊಳ್ಳೋದೇ ನಿಮ್ಗೆ ಕೆಲಸ. ಕನ್ನಡಿಲಿ ನೀವು ತುಂಬಾ ಸುಂದರವಾಗಿ ಕಾಣ್ತಾ ಇರ್ತೀರ. ಒಂದಿನ ಏನೋ ಆಗುತ್ತೆ, ಕನ್ನಡಿ ಒಡೆದೋಗುತ್ತೆ. ಓಕೆ. ನನಗೆ ಕನ್ನಡಿ ಮೇಲೆ ತುಂಬಾ ಆಸೆ. ಕನ್ನಡಿ ಮುಂದೆ ನಿಂತ್ಕೊಳ್ತೀನಿ, 100 ಪ್ರತಿಬಿಂಬ ಕಾಣ್ತಾ ಇರುತ್ತೆ. ಎತ್ತಿ ಜೋಡಿಸ್ಬಿಡೋಣ ಅನ್ನೋ ಆಸೆ ಹುಟ್ಟುತ್ತೆ. ಎತ್ಕೊಳ್ತೀವಿ, ಕೈ ಕುಯ್ಯುತ್ತೆ, ರಕ್ತ ಬರುತ್ತೆ, ಕೆಳಗಡೆ ಬಿಟ್ಬಿಡ್ತೀವಿ, ಮತ್ತಷ್ಟು ಚೂರಾಗುತ್ತೆ. ಮತ್ತೆ ಎತ್ಕೊಳಕ್ ಹೋಗ್ತೀವಿ, ಅದೇ ರಿಪೀಟ್ ಆಗಿ ರಕ್ತ ಹರಿತಾ ಇರುತ್ತೆ, ಚೂರು ಆಗ್ತಾನೆ ಇರುತ್ತೆ. ಕನ್ನಡಿ ಒಡೆದೋಯ್ತು ಅಂತಂದಾಗ ಬಿಟ್ಟು ಮುಂದಕ್ಕೆ ಹೋಗೋದು ಒಳ್ಳೇದು. ಇನ್ನೊಂದು ಕನ್ನಡಿನ ಹುಡ್ಕೊಂಡು, ಎಷ್ಟೋ ಜನ ಕಣ್ಣೇ ಇಲ್ಲದೆ ಓಡಾಡ್ತಾ ಇದ್ದಾರೆ. ನಮ್ಮ ಹತ್ರ ಕನ್ನಡಿ ಇದೆ ಅಂತಂದ್ರೆ ನಾವು ಖುಷಿ ಪಡಬೇಕು. ಪ್ರೀತಿ ಅಂತ ಬಂದಾಗ ಈ ಒಂದು ಹುಡುಗ ಒಂದು ಹುಡುಗಿ ಪಾರ್ಕಲ್ಲಿ ಕೂತಿರ್ತಾರಂತೆ. ಇದು ಕೂಡ ನಾನೇ ಬರ್ದಿದ್ದೆ. ಮಧ್ಯದಲ್ಲಿ ಒಂದು ಹಕ್ಕಿ ಬಂದು ಕೂತ್ಕೊಳ್ಳುತ್ತೆ. ಆ ಹಕ್ಕಿ ಬಹಳ ಸುಂದರವಾಗಿರುತ್ತೆ ನೋಡೋಕೆ. ಹುಡುಗ ಹುಡುಗಿಗೆ ಸಿಕ್ಕಾಪಟ್ಟೆ ಪ್ರೀತಿ ಹುಟ್ಟುತ್ತೆ ಹಕ್ಕಿ ಮೇಲೆ. ಇಬ್ರು ಸಾಕೋಕ್ ಶುರು ಮಾಡ್ತಾರೆ. ಏನಾಗುತ್ತೆ, ಒಂದು ವಾರ 2 ವಾರ ಪಾರ್ಕ್ ಕಡೆ ಬರೋಕ್ ಆಗೋದಿಲ್ಲ. ವಾಪಸ್ ಬಂದಾಗ ಹಕ್ಕಿ ತುಂಬಾ ಬಡವಾಗಿ ಹೋಗಿರುತ್ತೆ. ಈಗ ಹುಡುಗ ಹುಡುಗಿ ಏನ್ ಮಾಡ್ಬೇಕು, ಹಕ್ಕಿಗೆ ಫುಡ್ ಕೇರ್ ಮಾಡಬೇಕು, ಆಹಾರ ಕೊಡಬೇಕು, ಮತ್ತೆ ಹಕ್ಕಿ ಬೆಟರ್ ಆಗತ್ತೆ. ವಾದ ಮಾಡೋಕ್ ಶುರು ಮಾಡ್ತಾರೆ, ನಿನ್ನಿಂದ ಆಗಿದ್ದು ಅಂತ. ವಾದದಲ್ಲಿ ಹಕ್ಕಿ ಸತ್ತೋಗುತ್ತೆ. ಸತ್ತೋಯ್ತು ಹಕ್ಕಿ, ಏನ್ ಮಾಡೋದು, ಕೂತ್ಬಿಟ್ಟು ಮುಂದಕ್ಕೆ ಹೋಗ್ಬೇಕು. 4 ತರ ಇದು ಬರುತ್ತೆ. ಒಂದು, ನನ್ನಿಂದಾನೇ ಆಗಿದ್ದು ಅಂತ ಒಪ್ಪಿಕೊಂಡು ಹಕ್ಕಿ ಹೆಣ ಎತ್ಕೊಂಡು ಹೋಗೋದು. ಇಲ್ಲ, ನೀನೇ ಮಾಡಿದ್ದು ಅಂತ ಹೇಳಿ ಹಕ್ಕಿ ಹೆಣ ಹಿಂದಕ್ಕೆ ಬಿಟ್ಟು ಹೋಗೋದು. ನಮ್ಮಿಬ್ರದ್ದು ತಪ್ಪಲ್ಲ ಅಂತ ಹೇಳಿ ಎದ್ದು ಹೊರಟೋಗೋದು. ಇಲ್ಲ, ನಾವಿಬ್ರು ತಪ್ಪು ಮಾಡಿದೀವಿ ಅಂತ ಇಬ್ರು ಒಟ್ಟಿಗೆ ಹೋಗಿ ಹಕ್ಕಿ ಹೆಣ ಉಳೋದು. ನಂದೇನು ತಪ್ಪಿಲ್ಲ, ನೀನೇ ಮಾಡಿದ್ದು ಅಂತ ಅನ್ಕೊಂಡು ಹೋದಾಗ ಎಲ್ಲರೂ ಜೀವನದಲ್ಲಿ ಜಗತ್ತಲ್ಲಿ ವಿಕ್ಟಿಮ್ ಆಗಿರೋಕ್ ಇಷ್ಟಪಡ್ತಾರೆ, ಕಲ್ಪ್ರಿಟ್ ಅಲ್ಲ. ನಾವು ಒಬ್ರನ್ನ ತುಂಬಾ ಪ್ರೀತಿಸ್ತಿದೀವಿ ಅಂತಂದ್ರೆ ಅವ್ರ ಮಾತನ್ನ ನಂಬಿ ನಮಗೆ ಅಭ್ಯಾಸ ಇರುತ್ತೆ. ಅಂಥ ಅಭ್ಯಾಸ ಇದ್ದಾಗ ಅವ್ರು ನಮ್ಮ ಮೇಲೆಲ್ಲ ತಪ್ಪಾಗಿ ಹೋಗ್ಬಿಟ್ರೆ ಅದನ್ನ ನಂಬ್ಕೊಂಡು ನಾವು ಹೋದ್ರೆ ಅಲ್ಲೇ ಅಳ್ತಾ ಕುತ್ಕೊಂಡ್ಬಿಡ್ತೀವಿ. ಹಕ್ಕಿ ಹೆಣ ಕೊಳೆಯೋಕ್ ಶುರು ಆಗುತ್ತೆ. ಎದ್ದು ಹೋದವನು ಗೊತ್ತಿಲ್ಲ ಅವ್ರು ವಾಪಸ್ ಅಲ್ಲಿದ್ದವ್ರು ಎದ್ದು ಹೋದ್ರು ಅಂತ, ಹಕ್ಕಿ ಹೆಣ ಏನಾಯ್ತು ಅಂತ. ಅವನು ಅದರಲ್ಲೇ ಬದುಕಬೇಕಾಗತ್ತೆ, ಇವ್ರು ಅದ್ರ ಪಕ್ಕ ಕುತ್ಕೊಂಡು ಬದುಕಬೇಕಾಗತ್ತೆ. ಕ್ಲೋಜರ್ ಇರಲ್ಲ. ಅದೇ ನಂದೇ ತಪ್ಪು ಅಂತ ನಾನು ಎತ್ಕೊಂಡು ಹೋಗ್ಬಿಟ್ರೆ ನನಗೆ ಸ್ವಲ್ಪ ಟೈಮ್ ಆಗ್ಬೋದು ಹೀಲಿಂಗ್ಗೆ. ಬಟ್ ಅಲ್ಲೂ ಕ್ಲೋಜರ್ ಇದೆ, ಇಲ್ಲೂ ಕ್ಲೋಜರ್ ಇದೆ. ರೈಟ್. ನಾನು ಉಳ್ದೆ ಅಂತ ಅವ್ರು ಅನ್ಕೊಂಡು ಮುಂದಕ್ಕೆ ಹೋಗ್ಬೋದು. ಇಬ್ರು ಎದ್ದು ಹೋಗ್ಬಿಟ್ರೆ ಇಬ್ರಿಗೂ ಗೊತ್ತಿಲ್ಲ ಹಕ್ಕಿ ಹೆಣಕ್ಕೆ ಏನಾಯ್ತು ಅಂತ. ಜೀವನ ಪೂರ್ತಿ ಏನಾಯ್ತು ಅಂತಾನೆ ಬದುಕಬೇಕಾಗತ್ತೆ. ಅದೇ ಇಬ್ರು ಮಾತಾಡ್ಕೊಂಡು ನಮ್ಮಿಂದ ತಪ್ಪಾಗಿದೆ, ಇದು ಸತ್ತೋಗಿದೆ, ಕೂತ್ಬಿಟ್ಟು ಮುಂದಕ್ಕೆ ಹೋಗೋಣ ಅಂತಂದ್ರೆ ಇಬ್ರಿಗೂ ಕ್ಲೋಜರ್ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಅದು ಬೇಕು. ಆಮೇಲೆ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಇವತ್ತಿನ ಒಂದು ರಿಲೇಶನ್ಶಿಪ್ಗಳ ನಾವು ನೋಡ್ತಾ ಇರ್ತೀವಿ. ಸೊ ನಂಬಿಕೆ ಅನ್ನೋದೇ ಫಸ್ಟ್ ಮೇಜರ್ ಆಗಿ ಬರ್ತಕ್ಕಂಥ ಒಂದು ವಿಚಾರ. ಸೊ ನಂಬಿಕೆ ಅನ್ನೋದನ್ನ ಕಳ್ಕೊಂಡ್ರೆ ಏನಾಗುತ್ತೆ ಅಂತ ನಮಗೆ ಗೊತ್ತಿದೆ. ಸೊ ಅದು ಆ ಒಂದು ರಿಲೇಶನ್ಶಿಪ್ಗೆ ಬೆಲೆನೂ ಇರಲ್ಲ, ಅಲ್ಲಿ ಒಂದು ರೆಸ್ಪೆಕ್ಟ್ ಕೂಡ ಇರೋದಿಲ್ಲ. ಸೊ ರಿಲೇಶನ್ಶಿಪ್ನಲ್ಲಿ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಅಂತ. ದ್ರೋಣರು ಕರ್ಣನಿಗೆ ಬಿಲ್ವಿದ್ಯೆ ಕಲಿಸದೇ ಇದ್ದಾಗ, ವಾಪಸ್ ಶಿಷ್ಯನಾಗ ಕರ್ಕೊಂಡ್ರು ಸೂತ ಪುತ್ರ ಅಂತ ಕಲಿಸದೇ ಇದ್ದಾಗ, ರಾಜರಿಗೆ ಮಾತ್ರ ಕಲಿಸ್ಬೇಕು ಅಂತಂದಾಗ ಪರಶುರಾಮ ಹತ್ರ ಹೋಗಿ ಕರ್ಣ ಕಲಿತಾನೆ. ಸುಳ್ಳು ಹೇಳ್ತಾನೆ, ಅರ್ಧ ಸುಳ್ಳು, ವೈಟ್ ಲೈಸ್ ಅಂತೀವಿ ನಾವು. ಅವನಿಗೂ ಗೊತ್ತಿಲ್ಲ ಅವನು ಯಾರ ಮಗ ಅಂತ. ನಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳ್ತಾನೆ, ಕಲ್ತ್ಕೊಳ್ತಾನೆ.
ದ್ರೋಣರು ಪರಶುರಾಮರು ಮಗನ್ ತರ ನೋಡ್ಕೊಳ್ತಾರೆ, ಎಲ್ಲಾ ಕಲಿಸ್ತಾರೆ. ಒಂದಿನ ಅವ್ರ ತೊಡೆ ಮೇಲೆ ಮಲಗಿದ್ದಾಗ ಒಂದು ಕೀಟ ಬರುತ್ತೆ, ಅವನು ಕಾಲ್ ತಿನ್ನೋಕ್ ಶುರು ಮಾಡುತ್ತೆ. ಬ್ರಾಹ್ಮಣರ ಕೈಲಿ ಸಹಿಸ್ಕೊಳಕ್ ಸಾಧ್ಯ ಇಲ್ಲ, ಯಾರು ನೀನು ಅಂತ ಕೇಳಿದಾಗ ಅವಾಗ ಹೀಗೆ ನಾನು ಸೂತಪುತ್ರ ಅಂತ ಹೇಳ್ತಾರೆ. ಅದು ಅರ್ಧ ಸದ್ಯ ಅವನು ಗೊತ್ತಿರೋ ಸತ್ಯನೇ ಅದು. ಅವ್ರಿಗೆ ಗೊತ್ತಿರುತ್ತೆ ಪರಶುರಾಮ ಕ್ಷತ್ರಿಯರ್ ಬಿಟ್ಟು ಬೇರೆ ಯಾರು ಇದನ್ನ ಸಹಿಸ್ಕೊಳಕ್ ಸಾಧ್ಯ ಇಲ್ಲ ಅಂತ. ಶಾಪ ಕೊಟ್ಬಿಡ್ತಾರೆ, ನೀನ್ ಕಲ್ತಿರೋದೆಲ್ಲ ಮರ್ತು ಹೋಗ್ಲಿ ಅಂತ. ಸಮಯದಲ್ಲಿ ಮರ್ತು ಹೋಗ್ಲಿ ಅಲ್ಲ, ನಂಬಿಕೆ ಹಾಳಾಯ್ತಾ? ನಂಬಿಕೆ ಹಾಳಾಗಿದ್ರಿಂದ ಕರ್ಣ ತೀರ್ಕೊಂಡ. ಪ್ರತಿ ಸಂಬಂಧ ಪ್ರೀತಿನೇ ಆಗಬೇಕು ಅಂತಿಲ್ಲ, ಪ್ರತಿ ಸಂಬಂಧದಲ್ಲೂ ನಂಬಿಕೆ ಬಹಳ ಮುಖ್ಯ. ಒಂದು ಸುಳ್ಳು ಹೇಳ್ಬಿಟ್ರೆ ಹೇಳಿರೋ ಸತ್ಯಗಳೆಲ್ಲ ಸುಳ್ಳು ಅನ್ಸೋಕೆ ಶುರು ಆಗ್ಬಿಡುತ್ತೆ. ನೀರು ವಿಷ ಆಗೋದಕ್ಕೆ ನಾನೊಂದು ಬಾಟ್ಲು ಸುರಿಬೇಕು ಅಂತಿಲ್ಲ, ಒಂದೊಂದೇ ಹನಿ ಹಾಕೊಂಡ್ಬಂದ್ರೆ ಆಯ್ತು. ಒಂದು 10 ಹನಿ 15 ಹನಿ ಆ್ಯಡ್ ಮಾಡೋಷ್ಟರಲ್ಲಿ ನೀರು ಪೂರ್ತಿ ವಿಷ ಆಗಿರುತ್ತೆ, ಒಂದು ಗ್ಲಾಸ್ ಫುಲ್. ರಿಲೇಶನ್ಶಿಪ್ಗಳಲ್ಲಾಗ್ಬೋದು, ಬೇರೆ ವಿಚಾರಗಳಲ್ಲಾಗ್ಬೋದು. ಸೊ ರಿಜೆಕ್ಷನ್ಸ್ ಅನ್ನೋದು ನಾವೆಲ್ಲರೂ ಕೂಡ ನಮ್ಮ ಲೈಫಲ್ಲಿ ಯಾವ್ದಾದ್ರು ಒಂದು ಟೈಮ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಸೊ ರಿಜೆಕ್ಷನ್ಸ್ನ ನಾವು ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅಂತ? ರಿಜೆಕ್ಷನ್ ಅಂತ ಬಂದಾಗ ನಾವು ಪ್ರತಿ ಕೆಲಸ ನಮ್ಮಲ್ಲಿ ಭಯ ಇದೆ ಅಂತಂದ್ರೆ, ಈ ಸ್ಟಾಯಿಸಿಸಮ್ ಅಂತ ಇದೆ, ಅದರಲ್ಲಿ ಮಾರ್ಕಸ್ ಆರೆಲಿಯಸ್ ಹೇಳ್ತಾನೆ, ಸಾಕ್ರೆಟಿಸ್ ಕೂಡ ಹೇಳ್ತಾನೆ. ಸೊ ಐ ಗೆಸ್ ಇಟ್ ಇಸ್ ಸಾಕ್ರೆಟಿಸ್, ವಿ ಸಫರ್ ಮೋರ್ ಇನ್ ಇಮ್ಯಾಜಿನೇಷನ್ ದ್ಯಾನ್ ಇನ್ ರಿಯಾಲಿಟಿ ಅಂತ. ನಾವು ನಮ್ಮ ಕಲ್ಪನೆಗಳಲ್ಲಿ ನೈಜತೆಗಿಂತ ಜಾಸ್ತಿ ಬಳಲ್ತೀವಿ ಅಂತ. ಆ್ಯಂಡ್ ಇನ್ನೊಂದಿದೆ, ವೆನ್ ವಿ ಸಫರ್ ಸಮಥಿಂಗ್ ಬಿಫೋರ್ ಇಟ್ ಹ್ಯಾಪನ್ಸ್ ವಿ ಸಫರ್ ಟ್ವೈಸ್ ಅಂತ. ಆಗೋದಕ್ಕಿಂತ ಮುಂಚೆ ಯಾವ್ದನ್ನಾರು ಸಫರ್ ಮಾಡಿದ್ರೆ ಅದಾದಾಗ್ಲೂ ಸಫರ್ ಮಾಡ್ತೀವಿ, ಆಗೋದಕ್ಕಿಂತ ಮುಂಚೆನೂ ಸಫರ್ ಮಾಡ್ತೀವಿ. ಆ್ಯಂಡ್ ಜೀವನದಲ್ಲಿ ನಾವು ಅನ್ಕೊಳ್ಳೋ ಎಷ್ಟೋ ವಿಷಯಗಳು ನಡೆಯೋದೇ ಇಲ್ಲ, ಸಫರ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಭಯ ಅನ್ನೋದು ಆ ಭವಿಷ್ಯದ ಬಗ್ಗೆ ಇರುತ್ತೆ, ನಮಗೆ ಪ್ರೆಸೆಂಟ್ ಬಗ್ಗೆ ಯಾರು ಭಯ ಇಟ್ಕೊಂಡಿರೋದಿಲ್ಲ. ರೈಟ್. ನಮ್ಮ ಪಾಸ್ಟಲ್ಲಿ ನಾವು ಏನು ಮಾಡಿರ್ತೀವಿ ಇಲ್ಲ ಏನು ನೋಡಿರ್ತೀವಿ ಅದ್ರ ಮೇಲೆ ಭವಿಷ್ಯದಲ್ಲಿ ನಾವು ಹಿಂಗೆ ಆಗ್ಬೋದು ಅನ್ಕೊಂಡು ಭಯಗಳನ್ನ ಹುಟ್ಕೊಂಡಿರ್ತೀವಿ. ಕೆಲಸದ ಬಗ್ಗೆ ನಾವು ಭಯ ಪಡೋದಿಲ್ಲ, ರಿಜೆಕ್ಷನ್ ಬಗ್ಗೆ ಭಯ ಪಡ್ತೀವಿ. ಆ ರಿಜೆಕ್ಷನ್ನ ಇಟ್ಕೊಂಡು ನಾನು ಏನಾದ್ರು ಮಾಡದೆ ಹೋಗ್ಬಿಟ್ರೆ ಮುಂದೆ ಒಂದಿನ ಬರುತ್ತೆ, ನಾನು ಇದನ್ನ ಮಾಡಿದ್ರೆ ಹೇಗಿರ್ತಿತ್ತು ಅಂತ. ಅದಕ್ಕೆ ನಾನು ನರಕ ಇನ್ನೊಂದಿಲ್ಲ. ರಿಜೆಕ್ಷನ್ ಬರುತ್ತೆ ಅಂತ ನಾನು ಮಾಡೋದನ್ನ ಸ್ಟಾಪ್ ಮಾಡಬಾರ್ದು. ಅದೇ ಹೇಳಿದ್ನಲ್ಲ, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮ ಕರ್ಮ ಫಲ ದುರ್ಬುದ್ಮಹೇ ಸಂಗೋಸ್ತ್ವ ಕರ್ಮಣಿ. ಒಂದು ಕೆಲಸ ನಡೆಯೋದಿಲ್ವೋ ಅನ್ನೋ ವಿಷಯ, ಆ ರಿಜೆಕ್ಷನ್ ಅನ್ನೋದು ನಮ್ಮನ್ನ ಆ ಕೆಲಸ ಮಾಡದಿರೋ ಹಾಗೆ ತಡಿಬಾರ್ದು. ನೀವು ಇವತ್ತು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದ್ದೀರಾ, ನಾಳೆ ಎಲ್ಲಿ ಹೋಗುತ್ತೆ ಅಂತ ಯಾರಿಗೂ ಗೊತ್ತು? ನಾನು ಏಪ್ರಿಲ್ ಅಕ್ಷಯವಾಸು ಜೊತೆ ಸ್ಟಾರ್ಟ್ ಮಾಡಿದೆ, ಅದು ಎಲ್ಲಿ ಹೋಗುತ್ತೆ ಅಂತ ನನಗೆ ಎಲ್ಲಿ ಗೊತ್ತಿತ್ತು? ನಾನು ಬರೆಯೋಕೆ ಶುರು ಮಾಡಿದಾಗ ಮೊದಲು ಹೇಳಿದ್ದು ಬರೆಯೋದು ನಿಲ್ಸು ಅಂತ. ಗ್ರಾಮರ್ ಸರಿ ಇಲ್ಲ, ಏನಿಲ್ಲ. ನಾನು ಏನಾದ್ರೂ ನಡೆಯೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಬೀಳೋದು ಅವಶ್ಯಕ. ಮಗು ಬೀಳ್ತಾ ಇದೆ ಅಂತ ಅಪ್ಪ ಅಮ್ಮ ಕರ್ಕೊಂಡು ಹೋಗಿ ಬೈದು ಹೊಡೆದು ಮಾಡಿ ಕೂರಿಸ್ಬಿಟ್ರೆ ಮಗು ನಡೆಯೋದು ಕಲಿಯೋದೇ ಇಲ್ವೇ? ಮಗು ಜೀವನದಲ್ಲಿ ನಡೆಯೋದೇ ಇಲ್ವೇ? ಮಗು ನಡೆದು ಬಿದ್ದಾಗ ಅಪ್ಪ ಅಮ್ಮ ಹೇಗೆ ಚಪ್ಪಾಳೆ ತಟ್ಟು ಮತ್ತೆ ನಡಿ ಅಂತ ಪ್ರೋತ್ಸಾಹಿಸ್ತಾರೋ ಹಾಗೆ ನಮಗ್ ನಾವು ಪ್ರೋತ್ಸಾಹ ಕೊಟ್ಕೊಳ್ಳೋದು ಮುಖ್ಯ. ಬೇರೆಯವ್ರು ನಮಗೆ ಕೊಡ್ತಾ ಇಲ್ಲ ಅಂತಂದ್ರೆ ನಮ್ ಬೆನ್ನು ನಾವು ತಟ್ಕೊಳ್ಳೋದು ಮುಖ್ಯ. ರಿಜೆಕ್ಷನ್ಗೆ ನಾನು ಹೆದರಿ ಜೀವನದಲ್ಲಿ ನಾನು ಕಾರ್ ತೆಗಿಬೇಕಾದ್ರೆ ಎಲ್ಲಾ ಲೈಟುನು ಗ್ರೀನ್ ಆದ್ಮೇಲೆ ತೆಗಿತೀನಿ ಅಂತಂದ್ರೆ ನಾನು ಡೆಸ್ಟಿನೇಷನ್ ಮಧ್ಯದಲ್ಲಿ ನನ್ನ ಕಾರ್ ಯಾವತ್ತೂ ಗ್ಯಾರೇಜಿಂದ ಹೊರಗಡೆ ಬರೋದೇ ಇಲ್ಲ, ಚಾನ್ಸೇ ಇಲ್ಲ. ರಿಜೆಕ್ಷನ್ ಇಸ್ ಪಾರ್ಟ್ ಆಫ್ ಇಟ್. ಪ್ರತಿ ಒಳ್ಳೆ ಕಾರ್ಯ ಹುಟ್ಟಬೇಕು ಅಂದ್ರೂ ದುಃಖದಲ್ಲೇ ಹುಟ್ಟೋದು, ನೋವಲ್ಲೇ ಹುಟ್ಟೋದು, ಅಳುನಲ್ಲೇ ಹುಟ್ಟೋದು. ಒಂದು ಮಗು ಹುಟ್ಟಬೇಕಂದ್ರೂ ತಾಯಿ ನೋವು ಅನುಭವಿಸ್ಲೇಬೇಕು, ಮಗು ಅಳ್ಳೇಬೇಕು. ಸುಂದರವಾಗ ಪ್ರತಿಯೊಂದೂ ಒಬ್ಬ ಆರ್ಟಿಸ್ಟ್ ಒಂದು ಆರ್ಟ್ ಪೀಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದು ನೋವಿಂದಾನೇ ಆಗೋದು. ಮನುಷ್ಯ ನೋವಲ್ಲಿದ್ದಾಗಲೇ ದೇವ್ರಿಗೆ ಹತ್ರ ಆಗೋದು, ದೇವ್ರಿಗೆ ಹತ್ರ ಆದಾಗಲೇ ಮ್ಯಾಜಿಕ್ಗಳು ನಡೆಯೋದು. ದೇರ್ ಇಸ್ ಅ ಸೇಯಿಂಗ್, ಐ ಡೋಂಟ್ ಬಿಲೀವ್ ಇನ್ ಮಿರಾಕಲ್ಸ್ ಬಿಕಾಸ್ ದೇ ಹ್ಯಾಪನ್, ಮಿರಾಕಲ್ಸ್ ಹ್ಯಾಪನ್ ಬಿಕಾಸ್ ಐ ಬಿಲೀವ್ ಇನ್ ದಮ್ ಅಂತ. ಪವಾಡಗಳನ್ನ ನಾನು ಅವು ನಡೀತವೆ ಅಂತ ನಂಬೋದಿಲ್ಲ, ನಾನು ನಂಬೋದಕ್ಕೆ ಪವಾಡಗಳು ನಡೀತವೆ ಅಂತ. ನಂಬಿಕೆ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಇಲ್ಲಿಯವರೆಗೆ ಈ ಒಂದು ಎಪಿಸೋಡನ್ನು ವಾಚ್ ಮಾಡಿದ್ದಕ್ಕೆ. ಪಾರ್ಟ್ 2ನಲ್ಲಿ ಕೂಡ ಇನ್ನು ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ನಾವು ಮಾತನಾಡಿದ್ದೇವೆ. ಪಾರ್ಟ್ 2 ಕೂಡ ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ನೋಡ್ತಾ ಇರಿ, ಕೇಳ್ತಾ ಇರಿ, ಬೆಳೀತಾ ಇರಿ. ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, see you in the next episode.